ಹಾಯ್ ಇವತ್ತಿನ ಪಾಡ್ಕಾಸ್ಟ್ ಎಪಿಸೋಡಲ್ಲಿ ಒಂದಷ್ಟು ವೆರಿ ಇಂಟ್ರೆಸ್ಟಿಂಗ್ ಡೇಟಾನ ನವೀನ್ ದ್ವಾರಕನಾಥ್ ಅವ್ರು ತೊಗೊಂಬಂದಿದ್ದಾರೆ. ನೀವು ಫುಲ್ ವಿಡಿಯೋ ನೋಡಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಫಸ್ಟ್ 5 ಮಿನಿಟ್ಸ್ 8 ಮಿನಿಟ್ಸ್ ಮಾತ್ರ ಮಿಸ್ ಮಾಡಬೇಡಿ. ವೆಲ್ ರಿಸರ್ಚ್ಡ್, ವೆಲ್ ಅನಲೈಸ್ಡ್ ಆ್ಯಂಡ್ ಸುಮಾರು ನರೇಟಿವ್ಸ್ ಬಿಲ್ಡ್ ಮಾಡುವಂಥ ಡೇಟಾ ನವೀನ್ ಅವ್ರು ತಂದಿದ್ದಾರೆ. ನವೀನ್ ದ್ವಾರಕನಾಥ್ ಯಾರ್ಯಾರಿಗೆ ಪರಿಚಯ ಇರಲ್ಲ, is the director of For Registration ಅನ್ನೋ ಸಿನಿಮಾ ಸ್ಟಾರಿಂಗ್ ಪೃಥ್ವಿ ಅಂಬರ್ ಆ್ಯಂಡ್ ಮಿಲನ ನಾಗರಾಜ್. ಯಾರ್ಯಾರು ನೋಡಿಲ್ಲ, ಅಮೆಝಾನ್ ಪ್ರೈಮಲ್ಲಿ ಅವ್ರ ಸಿನಿಮಾ ಇದೆ, ದಯವಿಟ್ಟು ನೋಡಿ. ಆನ್ ದಟ್ ನೋಟ್, ಲೆಟ್ಸ್ ವೆಲ್ಕಮ್ ನವೀನ್ ದ್ವಾರಕನಾಥ್. ನವೀನ್ ಅವರೇ, ವೆಲ್ಕಮ್ ಟು ಅವರ್ ಪಾಡ್ಕಾಸ್ಟ್. Hi, sir. ನವೀನ್ ಇಸ್ ಆಲ್ಸೋ ಅ ಗುಡ್ ಫ್ರೆಂಡ್, ಸೊ ಹಾಗಾಗಿ ವಿ ವಿಲ್ ಕೀಪ್ ಇಟ್ ವೆರಿ ಇನ್ಫಾರ್ಮಲ್ ಆ್ಯಂಡ್ ವೆರಿ ಕ್ಯಾಶುಯಲ್. Yes. And to begin with, before we start off, Yes. another disclaimer is ಕನ್ನಡ ಫಿಲ್ಮಿ ಕ್ಲಬ್ದು ಯಾವ ಪಾಡ್ಕಾಸ್ಟ್ ನಾವು ಮಾಡಿದ್ದೀವಿ, ಒಂದು 30+ ಪಾಡ್ಕಾಸ್ಟ್ ಸೋಫಾರ್ ಮಾಡಿದ್ದೀವಿ. ಸುಮಾರು ಜನ ಡಿರೆಕ್ಟರ್ಸ್ನ ಇಂಟರ್ವ್ಯೂ ಮಾಡಿದ್ದೀವಿ, ಸ್ಟಾರ್ಟಿಂಗ್ ಫ್ರಮ್ ಶಶಾಂಕ್ ಸೋಗಲ್ ಅವರಿಂದ ಹಿಡಿದು ಶುರು ಮಾಡಿದ್ವಿ ನಾವು. ಇದು ಎಲ್ಲದನ್ನು ಯಾವ ಥರ ಡಿಸೈನ್ ಮಾಡಿದ್ದೀವಿ ಅಂದರೆ, ಒಂದು ಶೆಲ್ಫ್ ಲೈಫ್ ಇಲ್ಲ ಇದಕ್ಕೆ, ಅಂದರೆ ಒಂದು ಟೈಮ್ ಸೆನ್ಸಿಟಿವ್ ಇಲ್ಲ. ಯು ಕ್ಯಾನ್ ವಾಚ್ ಇಟ್ ಎನಿ ಟೈಮ್. ಅದೇ ಯೂಶಲಿ ಫಿಲಮ್ ರಿಲೀಸ್ ಟೈಮಲ್ಲಿ ಡೈರೆಕ್ಟರ್ಸ್ನ ಕರೆಸಿ ಬರೀ ಸಿನಿಮಾದ ಬಗ್ಗೆ ಮಾತಾಡಿದ್ರೆ ಅದೊಂದು 6 ಮಂತ್ಸ್ ಆದಮೇಲೆ ಸ್ಟೇಲ್ ಆಗಿರುತ್ತೆ. ಸೊ ನಾವು ಯಾವ ಥರ ಮಾತಾಡ್ಸಿದ್ದೀವಿ ಡೈರೆಕ್ಟರ್ಸ್ನ ಅಂದರೆ ಜೆನರಿಕ್ ಇನ್ಫೋ ಇರುತ್ತೆ. ಸೊ ನೀವು 1 ವರ್ಷ ಬಿಟ್ಟು ನೋಡಿದ್ರೂ ದ ಡೇಟಾ ಆ್ಯಂಡ್ ಇನ್ಸೈಟ್ಸ್ ವಿಲ್ ಹೆಲ್ಪ್ ಯು ಇನ್ ಯೋರ್ ಫಿಲಮ್ ಮೇಕಿಂಗ್ ಜರ್ನಿ. ಸೊ ನೀವು ನಮ್ಮ ಹಳೆ ವೀಡಿಯೋಸ್ ನೋಡಿಲ್ಲ ಅಂದ್ರೂ ತುಂಬ ಹಳೇದು ಅಂತ ಇಗ್ನೋರ್ ಮಾಡಬೇಡಿ, ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಸೊ ವಿಲ್ ಸ್ಟಾರ್ಟ್ ಆಫ್. ನವೀನ್ ಸರ್, ವಿಲ್ ಸ್ಟಾರ್ಟ್ ವಿತ್ very important topic of the day. Yes. And then we'll come to other relaxed topics. Yes. And what if anta ಒಂದು interesting segment ಇದೆ ಇವತ್ತು during the second half of the interview. Yes. ನವೀನ್ ಸರ್ ಒಂದಷ್ಟು ರಿಸರ್ಚ್ ಮಾಡಿ, ಈಸ್ ಅ 6 Sigma ಪರ್ಸನಲ್, ಈಸ್ ಅನ್ IT ಪ್ರೊಫೆಷನಲ್, ಒಂದಷ್ಟು ಡೇಟಾ ತೊಗೊಂಬಂದಿದ್ದಾರೆ. ಅದೇನು ಇನ್ಫಾರ್ಮ್ ಮಾಡುತ್ತೆ, ಅದರಿಂದ ನಾವೇನು ಕಲಿಬೋದು ಅನ್ನೋದನ್ನು ಒಂದೊಂದೇ ಮಾತಾಡಿಸ್ತಾ ಹೋಗೋಣ. ನವೀನ್ ಸರ್, ಖಂಡಿತ. ಸೊ ಇದು ಡೇಟಾ ಯಾಕೆ ಮಾಡಿದೆ ಅಂದರೆ, ಇದು ನಾವು ಇಂಡಸ್ಟ್ರಿಯಲ್ಲಿ ಇದ್ದು ನಾಳೆ ಪೀಪಲ್ ಸ್ಟಾರ್ಟೆಡ್ ಬ್ಲೇಮಿಂಗ್ ಅಲ್ಲ. ಫಾರ್ ಎಕ್ಸಾಂಪಲ್ 2024 ವಾಸ್ ನಾಟ್ ಎ ಗುಡ್ ಇಯರ್ ಫಾರ್ ಕನ್ನಡ ಇಂಡಸ್ಟ್ರಿ. ಆ್ಯಂಡ್ 2025 ಸ್ಟಾರ್ಟಿಂಗ್ ನೋಡಿದ್ರೆ 2 ತಿಂಗಳಲ್ಲಿ ಆಲ್ಮೋಸ್ಟ್ 70 ಫಿಲ್ಮ್ಸ್ ಗಾಟ್ ರಿಲೀಸ್ಡ್. ಆ 70 ಫಿಲ್ಮ್ಸಲ್ಲಿ ಬೆರಳಿಕೆಗಳು ಫಿಲ್ಮ್ಸ್ಗಳು ಚೆನ್ನಾಗಿ ಓಡ್ತು, 25 ಡೇಸ್ನಾಗ ಬಂತು. ಬಟ್ ಸ್ಟಿಲ್ ಕಮರ್ಷಿಯಲಿ ಎಷ್ಟು ದುಡ್ಡು ಬಂತು ಯಾರಿಗೂ ಗೊತ್ತಿಲ್ಲ, ಬಿಕಾಸ್ ನೋಬಡಿ ಹಸ್ ಡಿಸ್ಕ್ಲೋಸ್ ದಿಸ್ ಅಮೌಂಟ್ ಆಲ್ಸೋ. ಆ್ಯಂಡ್ ವಾಟ್ ವಿ ಆಲ್ವೇಸ್ ಕಾಲ್ ಎಸ್ ಬಿಗ್ ಸ್ಟಾರ್ಸ್ಗಳು ಫಿಲ್ಮ್ಗಳು ಲಾಸ್ಟ್ 2 ತಿಂಗಳು ಯಾವುದೂ ಬಂದಿಲ್ಲ. ಇನ್ಫ್ಯಾಕ್ಟ್ ಹೋದ ವರ್ಷನೇ ಬಂದಿದ್ದೆಲ್ಲ. ಉಪೇಂದ್ರ ಸರ್ದು UI ತನಕ ಬಂತು, ಆಮೇಲೆ ಮ್ಯಾಕ್ಸ್ ಬಂತು, ಅಲ್ಲಿಗೆ ಇಯರ್ ಎಂಡ್ ಆಯಿತು. ಮತ್ತು ಈ ವರ್ಷ ವಿ ಆರ್ ವೇಟಿಂಗ್ ಫಾರ್ ಮೋರ್ ಫಿಲ್ಮ್ಸ್ ಅಂತ ಹೇಳ್ತಾರೆ. ಕಾಮನ್ ಇಶ್ಯೂ ಆಫ್ ಐ ವುಡ್ ಸೇ ದ ಫಿಲ್ಮ್ ಮೇಕರ್ಸ್ ಈಸ್ ಆಲ್ವೇಸ್ 2 ಥಿಂಗ್ಸ್. 2 ಭಯ ಯಾವಾಗೂ ಇರುತ್ತೆ. ಒಂದು, ಫಿಲ್ಮ್ ರಿಲೀಸ್ ಆಗಿದ್ದು ಸರ್ ರಿವ್ಯೂಗಳು. 2ನೇದು ಆಡಿಯನ್ಸ್ ಬರ್ತಾರಾ ಅಂತ. 2. ಸೊ ಏನಾಗಿದೆ, ಎಲ್ಲರೂ ಎವ್ರಿ ಫಿಲ್ಮ್ ಪರ್ಸನ್, ಐ ವುಡ್ ನಾಟ್ ಸೇ ಫಿಲ್ಮ್ ಮೇಕರ್, ಎವ್ರಿ ಪರ್ಸನ್ ಹೂ ಹ್ಯಾಸ್ ಎ ಮೊಬೈಲ್ ಹ್ಯಾಸ್ ಬಿಕಮ್ ಎ ಫಿಲ್ಮ್ ಮೇಕರ್ ಬೈ ಡಿಫಾಲ್ಟ್. Or I would say in other word, every person who has a mobile has become a critic who wants to make some kind of a comment, hit or good. But ಏನಾಗುತ್ತೆ, ಕಾಮನ್ ಆಡಿಯನ್ಸ್ ಅದನ್ನು ನೋಡ್ಕೊಂಡು ಬರೋರಿಗೆ ನೆಗೆಟಿವ್ ರಿವ್ಯೂ ಇದೆಪ್ಪ ಅಂದ್ಬಿಟ್ಟು ಬರ್ದೇ ಇರೋರು ತುಂಬ ಇದ್ದಾರೆ. ಕರೆಕ್ಟ್. ನಾನು ನೆಕ್ಸ್ಟ್ ಸೆಗ್ಮೆಂಟಲ್ಲಿ ನಾನು ಇದೇ ಪ್ರಶ್ನೆ ನಾನು ಮಣಿರತ್ನಂ ಸರ್ಗೆ ಆ ಎಕ್ಸ್ಪೀರಿಯನ್ಸು ಹೇಳ್ತೀನಿ ಆಮೇಲೆ, ವಾಟ್ ಹ್ಯಾಪನ್ ವಾಸ್ ಅಂತ. ಸೊ ಈ ರಿಸರ್ಚ್ ಮಾಡೋಕ್ಕೆ ಕಾರಣ ಏನಂದರೆ ಧೀರಜ್ ಸರ್, ಪೀಪಲ್ ಬ್ಲೇಮ್ ಕನ್ನಡ ಇಂಡಸ್ಟ್ರಿ ಸೇಯಿಂಗ್ ದಟ್ ಒಳ್ಳೆ ಕಂಟೆಂಟ್ ಕೊಡ್ತಿಲ್ಲ ನೀವು ಅಂತೆಲ್ಲ ಹೇಳ್ತಿದ್ದಾರೆ. ಇದನ್ನು ತುಂಬ ಕಾಡ್ತಿತ್ತು ನನಗೆ, ಬಿಕಾಸ್ ಇಫ್ ನಾಟ್ ವಿ ದೆನ್ ಹೂ ಎಲ್ಸ್ ಅಂತ ನಾನು ಅಂದ್ಕೊಂಡಿತ್ತು. ನಾವೇನು ದೊಡ್ಡ, ಐ ಆಮ್ ನಾಟ್ ಎ ಬಿಗ್ ಡೈರೆಕ್ಟರ್ ವೇರ್ ಹ್ಯಾವ್ ಡನ್ ಸೋ ಮೆನಿ ಫಿಲ್ಮ್ಸ್ ಅಂಡ್ ಆಲ್. ಒಂದು ಫಿಲಮ್ ಮಾಡಿದ್ದೀನಿ, ಆ ಒಂದು ಫಿಲಮಲ್ಲಿ ಸುಮಾರು ಎಕ್ಸ್ಪೀರಿಯನ್ಸ್ ಬಂದ್ಬಿಡ್ತು ನನಗೆ. ಮೇ ಬಿ ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್ ಆಗಲಿ, ಪೋಸ್ಟ್ ಪ್ರೊಡಕ್ಷನು, ಡಿಸ್ಟ್ರಿಬ್ಯೂಷನ್ನು, ಪೋಸ್ಟ್ ರಿಲೀಸ್ ಆಗಲಿ, ಅಮೆಝಾನ್ ಪ್ರೈಮಲ್ಲಿ ಹೆಂಗೆ ಆಯಿತು, ಯಾವ ಥರ ಆಯಿತು, ಐ ನೋ ದ ಎಂಟೈರ್ ಟ್ರೂತ್ ಆಫ್ ಇಟ್. ಅದನ್ನು ಇಟ್ಕೊಂಡು ಹೆಂಗೆ ಜನ ಇದು ಮಾಡ್ತಿದ್ದಾರೆ ಅಂತೆಲ್ಲ ಗೊತ್ತಾಯ್ತು ನನಗೆ. ಸೊ ಇದನ್ನು ಡೇಟಾ ಮಾಡ್ಕೊಂಡು ನಾನೇ ನವೀನ್ ದ್ವಾರಕನಾಥ್ ಅವ್ರದ್ದೇ ಒಂದು ವಿಡಿಯೋ ಇದೆ, ಹೌ ಟು ಸೆಲ್ ಯೋರ್ ಫಿಲ್ಮ್ಸ್ ಟು ಅಮೆಝಾನ್ ಪ್ರೈಮ್ ಅಂದ್ಬಿಟ್ಟು. ನಮ್ಮ ಕನ್ನಡ ಫಿಲ್ಮಿ ಕ್ಲಬ್ ಪಾಡ್ಕಾಸ್ಟಲ್ಲೇ ಪ್ರೀವಿಯಸ್ ಎಪಿಸೋಡ್ಸ್ಲಿ ಒಂದು ಡೀಟೇಲ್ ಎಪಿಸೋಡ್ ಮಾಡಿದ್ದಾರೆ. ಯು ಕ್ಯಾನ್ ಚೆಕ್ ದಟ್ ಔಟ್. ಸಾರಿ, ಕಂಟಿನ್ಯೂ. ಸೊ ಐ ಹ್ಯಾವ್ ಗಾಟ್ ದ ಡೇಟಾ. ಸೊ ಇದನ್ನು ಸುಮ್ಮನೆ ಆನ್ ಏರ್ ಅಂತ ಸುಮ್ಮನೆ ನಾವು ಬಾಯಿ ಹಾಡ್ಕೊಂಡು ಮಾಡಿಲ್ಲ, ಡೇಟಾ ತೊಗೊಂಡೇ ಮಾಡಿರೋದು. ಬೇಸಿಕ್ಲಿ ಹೆಂಗೆ ಅಂದರೆ 2024ರಲ್ಲಿ 2024ರಲ್ಲಿ ಸುಮಾರು 290+ ಫಿಲ್ಮ್ಸ್ ಗಾಟ್ ರಿಲೀಸ್ಡ್. ಕರೆಕ್ಟ್. ಆಯಿತಾ? ಸೊ ನಾನು ಐ ವುಡ್ ಸೇ ನಾನೇನು ಮಾಡ್ತೀನಿ, ಗೋ ವಿತ್ ಸ್ಯಾಂಪಲ್ ಸೈಜ್, ಐ ವಿಲ್ ಮಾರ್ಕೆಟ್ ಟು 300. ಈಸಿಲಿ 300 ಆಗಿರುತ್ತಲ್ಲ. ಸೊ ಬಿಕಾಸ್ ನಂಗೆ ಆ ಡೇಟಾ ನಂಗೆ ಗೊತ್ತಿರೋ ಡೇಟಾ ನಾನು ತೊಗೊಂಡು ಮಾಡಿರೋದು 300 ಫಿಲಮ್ಗಳು. ಸೊ ಅಗೇನ್ ನೌ ಐ ವಿಲ್ ಗೋ, ಓಕೆ, ನಾನು ಹೆಸರುಗಳೇ ತೊಗೊತೀನಿ. ಆ್ಯಕ್ಚುಲಿ ಐ ವಿಲ್ ಟೇಕ್ ದ ನೇಮ್ಸ್ ಆಫ್ ದ ಆ್ಯಕ್ಟರ್ಸ್ ಹೂ ಆರ್. ನಾನೇನು ಮಾಡಿದ್ದೀನಿ ಅಂದರೆ,
ಆ್ಯಕ್ಟರ್ಸ್ ಹೂ ಆರ್ ವೆರಿ ಆ್ಯಕ್ಟಿವ್ ಇನ್ ದ ಲಾಸ್ಟ್ 5 years. ಹ್ಮ್ ಸುಮಾರು ಜನ ಇದ್ದಾರೆ. ನನಗೆ ಬಂದಿದ್ದು ನನಗೆ ನಾನು ರಿಸರ್ಚ್ ಮಾಡಿದ ಡೇಟಾ ಪ್ರಕಾರ ಸುಮಾರು ಜನ ಆ್ಯಕ್ಟರ್ಸ್ಗಳಿದ್ದಾರೆ. ಇದನ್ನು ಅವ್ರವ್ರ ಫ್ಯಾನ್ಸ್ಗಳು ಇನ್ ಕೇಸ್ ಅವ್ರ ಹೆಸರುಗಳಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಓಕೆ, ದ ರೀಸನ್ ಈಸ್ ಏನು ವೆರಿ ಸಿಂಪಲ್, ಇಟ್ಸ್ ಓನ್ಲಿ ಬೇಸ್ಡ್ ಆನ್ ಡೇಟಾ. ಐ ಆಮ್ ನಾಟ್ ಗಿವಿಂಗ್ ಬೈ ಅಸಂಪ್ಷನ್ಸ್. ಮೇ ಬಿ ಇನ್ ಕೇಸ್ ಆ ಹೆಸರುಗಳು ಇಲ್ಲ ಅಂದರೆ ನಂಗೆ ಹೇಳಿ ಅದನ್ನು ಆ್ಯಡ್ ಮಾಡೋಣ, ತಪ್ಪೇನಿಲ್ಲ. ಬಿಕಾಸ್ ದಟ್ ಇಸ್ ಹೌ ಎವ್ರಿಬಡಿ ಮೇಕ್ಸ್ ಮಿಸ್ಟೇಕ್ಸ್. ನಾನು ಮಿಸ್ಟೇಕ್ ಮಾಡಿರ್ಬೋದು, ನಾನೇ ಮಾಡಿದ್ದನ್ನು ಅದನ್ನು ಹಿಂಗೆ ಇದೇ ಕರೆಕ್ಟ್ ಅಂತ ನಾನು ಹೇಳಕ್ಕೆ ಹೋಗಲ್ಲ ಅಲ್ಲ. ಸೊ ಅದನ್ನು ನಾನು ಸೆಗ್ಮೆಂಟೇಷನ್ ಮಾಡ್ಕೊಂಡಿದ್ದೀನಿ. ಐ ಆಮ್ ನಾಟ್ ಸೇಯಿಂಗ್ ದಟ್ ಅವ್ರು ಇದು ಅಂತೆಲ್ಲ ಮಾಡ್ತಿಲ್ಲ. ವಾಟ್ ಐಮ್ ಸೇಯಿಂಗ್ ಇಸ್ ಮಾಸ್ ಅಂತ ಇರುತ್ತೆ, ಮತ್ತು ಕಾಂಟೆಂಟ್ ಅಂಡ್ ಫ್ಯಾಮಿಲಿ ಆಡಿಯನ್ಸ್ ಅಂತ ಇರ್ತಾರೆ. ಅವರು ಆ ಪರ್ಟಿಕ್ಯುಲರ್ ಹೀರೋಗಳು ಬಂದರೆ ನೋಡ್ತಾರೆ. ಅಟ್ ದ ಸೇಮ್ ಟೈಮ್ ಮಿಕ್ಸ್ ಥರ ಅಂದರೆ ಎಲ್ಲ ಥರನೂ ಮಾಡ್ತಾರೆ ಕೆಲವು ಹೀರೋಗಳು, ಅದಕ್ಕೂ ಇರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನ್ಯೂ ಪ್ರಾಮಿಸಿಂಗ್ ಆ್ಯಕ್ಟರ್ಸ್ ಇರ್ತಾರೆ. ಸೊ ಸ್ಟ್ರೈಟ್ ಅವೇ ಅಲ್ಲಿ ಕಮ್ ಟು ನ್ಯೂ ಪ್ರಾಮಿಸಿಂಗ್ ಆ್ಯಕ್ಟರ್ಸ್. ಲಾಸ್ಟ್ 5 years ಯಾರು ಬಂದಿದ್ದಾರೆ ಅಂದರೆ ವೆನ್ ಎಸ್ ಟೇಕ್ ದಿಸ್ ಡೇಟಾ, ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ನಾಟ್ ಜಸ್ಟ್ ಒನ್ ಫಿಲ್ಮ್ ಮಾಡಿದ್ದಾರೆ. ಅವ್ರದ್ದು ಲಿಸ್ಟ್ ಇಲ್ಲಿ ಬಂದಿಲ್ಲ. ಮೇ ಬಿ ಮಲ್ಟಿಪಲ್ ಫಿಲ್ಮ್ಸ್ ದೇ ಆರ್ ಡನ್. ಆ ಪೊಟೆನ್ಷಿಯಲ್ ನೋಡಿ ನಾನು ಮಾಡಿರೋದು ಅದು. ಸಾರಿ, ಓಕೆ, ಆ ಪೊಟೆನ್ಷಿಯಲ್ ನೋಡಿ, ವೆನ್ ಐ ಸೇ ಪೊಟೆನ್ಷಿಯಲ್, ಐ ಆಮ್ ನೋ ಬಡಿ ಟು ಜಡ್ಜ್ ದೆಮ್. ಅಟ್ ದ ಸೇಮ್ ಟೈಮ್ ನಾನು ಅವರ ಸೋಷಿಯಲ್ ಮೀಡಿಯಾ ಆ್ಯಕ್ಟಿವ್ನೆಸ್ ಆಗಲಿ, ಅವ್ರದ್ದು ಪ್ರಿಂಟ್ ಮೀಡಿಯಾ ಆಗಲಿ, ಪೇಪರಲ್ಲಾಗಲಿ, ಅವ್ರ ಆರ್ಟಿಕಲ್ಸ್, ಅವರು ಆ್ಯಕ್ಟಿಂಗ್ ಪ್ರಶ್ನೆ ಅಂತಲ್ಲ, ಅವ್ರದ್ದು ಸುಮಾರು 2-3 ಫಿಲ್ಮ್ಸ್ಗಳು ಹೋಗಿದೆ ಅಂದರೆ ನಡೆದಿದೆ ಅಂದರೆ ದಟ್ ಮೀನ್ಸ್ ಪಬ್ಲಿಕ್ ಸೀನ್ ದ ಫಿಲ್ಮ್ಸ್ ಆ್ಯಂಡ್ ಇನ್ವೆಸ್ಟರ್ಸ್ ಆಫ್ ದ ಫಿಲ್ಮ್ಸ್ ಆಲ್ಸೋ. ಹಾಗೆ ನೋಡಿದ್ರೆ ನಮಗೆ ಧನ್ವೀರ್ ಅವರಿದ್ದಾರೆ, ಪೃಥ್ವಿ ಅವರಿದ್ದಾರೆ, ರಿಷಿ ಅವರಿದ್ದಾರೆ, ನವೀನ್ ಶಂಕರ್ ಇದ್ದಾರೆ, ಪ್ರಣಮ್ ದೇವರಾಜ್ ಅವರು 2-3 ಫಿಲ್ಮ್ಸ್ ಸೈನ್ ಮಾಡಿದ್ದಾರೆ ಈಗ. ಆ್ಯಂಡ್ ನೀರು ಭಂಡಾರಿ ಅವ್ರದ್ದೊಂದು ರೀಸೆಂಟ್ ಈಗ ಬರ್ತಾ ಇದೆ ಈಗ. ಅಟ್ ದ ಸೇಮ್ ಟೈಮ್ ಅದು ಮುಂಚೆ 2 ವರ್ಷ ಹಿಂದೆನೂ ಒಂದು ಫಿಲ್ಮ್ ಬಂದಿತ್ತು ಅವ್ರದ್ದು. ಸೊ ಈ ಥರ ಸುಮಾರು ಲಿಸ್ಟ್ ಇದೆ, ಬಟ್ ಜಸ್ಟ್ ಟೆಲಿಂಗ್ ನನಗೆ ಲಿಸ್ಟ್ ಹಾಕೊಂಡಿರೋದಲ್ಲಿ. ಸೊ ಲೆಕ್ಕ ಹಾಕೊಂಡ್ರೆ ದ ಆ್ಯಕ್ಟರ್ಸ್ ಹೂ ರೆಗ್ಯುಲರ್ಲಿ ಮೇಡ್ ಫಿಲ್ಮ್ಸ್ ಇನ್ ದ ಲಾಸ್ಟ್ 5 years ಈಸ್ ಕಮಿಂಗ್ ಅಪ್ ಟು 23 ಆ್ಯಕ್ಟರ್ಸ್ ಮಾತ್ರ. Okay, and when you say actors, they are the known actors. Known actors. Or rather the stars. I would say stars. ಅದರಲ್ಲಿ ಲಾಸ್ಟ್ 15 ವರ್ಷದಿಂದ ಇಂಡಸ್ಟ್ರಿ ಇರೋರು ಬೇಸಿಕ್ಲಿ. Okay. 0 to 15 years or 0 to 30 years, ಇನ್ಕ್ಲೂಡಿಂಗ್ ಶಿವಣ್ಣ ಅವರೆಲ್ಲ ಬಿಗ್ ಸ್ಟಾರ್ಸ್ ಅಲ್ಲ. ಸೊ ಅದೆಲ್ಲ ಇನ್ಕ್ಲೂಡ್ ಆಗಿದೆ. ಅಂದರೆ 23 ಜನ ಆ್ಯಕ್ಟರ್ಗಳು ರೆಗ್ಯುಲರ್ ಆಗಿ ಫಿಲ್ಮ್ ಮಾಡ್ತಿದ್ದಾರೆ. Okay. ವರ್ಷನೋ 2 ವರ್ಷಕ್ಕೊಂದ್ಸಲೋ ಆ ಥರ ಮಾಡ್ತಿದ್ದಾರೆ. ದಟ್ಸ್ ವಾಟ್ ವಿ ಗಾಟ್ ಎ ನಂಬರ್ ಆಫ್ 23 to 24 ಆ್ಯಕ್ಟರ್ಸ್ ವಿ ಗಾಟ್ ಇಟ್. ಸೊ ಇದು ಲಾಸ್ಟ್ 5 years ಅಲ್ಲಿ 23 ಜನ ನೋನ್ ಆಕ್ಟರ್ಸ್ ಆಕ್ಟಿವ್ ಆಗಿದ್ದಾರೆ ಇಂಡಸ್ಟ್ರಿ. ಹಂಗೆ ಹೇಳಕ್ ಹೋದ್ರೆ ಆಕ್ಟರ್ಸ್ ಹೂ ಆರ್ ಆಕ್ಟಿವ್ ಇನ್ ದ ಲಾಸ್ಟ್ 5 years, ಫಾರ್ ಎಕ್ಸಾಂಪಲ್ 5 ವರ್ಷದಲ್ಲಿ ನಾನು ಪೀಪಲ್ ಆಲ್ಸೋ ವಿ ಕ್ಯಾನ್ ಕನ್ಫರ್ಮ್ ಮೀ. ಶಿವಣ್ಣ ಮಾಡಿದ್ದಾರೆ, ಸುದೀಪ್ ಮಾಡಿದ್ದಾರೆ, ದರ್ಶನ್ ಸರ್ ಮಾಡಿದ್ದಾರೆ, ಯಶ್ ಅವ್ರು ಮಾಡಿದ್ದಾರೆ, ಆಮೇಲೆ ಧ್ರುವ ಸರ್ ಮಾಡಿದ್ದಾರೆ, ವಿಜಯ್ ಸರ್ ಮಾಡಿದ್ದಾರೆ, ಉಪೇಂದ್ರ ಸರ್ ಮಾಡಿದ್ದಾರೆ, ಆಮೇಲೆ ಗಣೇಶ್ ಅವ್ರು ಮಾಡಿದ್ದಾರೆ, ದಿಗಂತ್ ಅವ್ರು ಮಾಡಿದ್ದಾರೆ, ರಕ್ಷಿತ್ ಅವ್ರು ಮಾಡಿದ್ದಾರೆ, ರಿಷಬ್ ಮಾಡಿದ್ದಾರೆ, ರಾಜು ಶೆಟ್ಟಿ, ಡಾರ್ಲಿಂಗ್ ಕೃಷ್ಣ, ಧನಂಜಯ್ ಆ್ಯಂಡ್ ಶ್ರೀಮುರಳಿ ಅವರು, ಆ್ಯಂಡ್ ಅಜಯ್ ರಾವ್ ಮಾಡಿದ್ದಾರೆ, ಆ್ಯಂಡ್ ಪ್ರೇಮ್ ಮಾಡಿದ್ದಾರೆ, ಯೋಗೀಶ್ ಮಾಡಿದ್ದಾರೆ, ಅನೀಶ್ ಮಾಡಿದ್ದಾರೆ, ವಿನೋದ್ ಪ್ರಭಾಕರ್ ಮಾಡಿದ್ದಾರೆ, ವಿಜಯ ರಾಘವೇಂದ್ರ ಮಾಡಿದ್ದಾರೆ, ಶರಣ್ ಮಾಡಿದ್ದಾರೆ, ಪ್ರಜ್ವಲ್ ದೇವರಾಜ್ ಮಾಡಿದ್ದಾರೆ, ಸತೀಶ್ ಶ್ರೀನಿವಾಸ ಮಾಡಿದ್ದಾರೆ. ಸೊ ದೀಸ್ ಆರ್ ದ ಪೀಪಲ್. ನಾನು ನ್ಯೂಸ್ ಆರ್ಟಿಕಲ್ಸ್ ಆಗಲಿ ನನಗೆ ಬಂದಿರೋ ಡೇಟಾ ಪ್ರಕಾರ ನನಗೆ ದಿಸ್ ವಾಟ್ ಐ ಹ್ಯಾವ್ ಮೆನ್ಷನ್. ಇನ್ ಕೇಸ್ 2-3 ಜನ ಆ್ಯಕ್ಟರ್ಸ್ ನಾನು ಆ್ಯಡ್ ಮಾಡಿಲ್ಲ ಅಂದರೆ ಅನ್ಯಥ ಭಾವಿಸ್ಬೇಡಿ. ಮೇ ಬಿ ಐ ಕ್ಯಾನ್ ಆ್ಯಡ್ ದೋಸ್ ಥಿಂಗ್ಸ್ ಇನ್ ದ ನೆಕ್ಸ್ಟ್ ಥಿಂಗ್. ಐ ಅಪಾಲಜೈಸ್ ಫಾರ್ ದ್ಯಾಟ್. ದಿಸ್ ಇಸ್ ವಾಟ್ ಇಟ್ ಕೇಮ್ ಆ್ಯಕ್ಚುಲಿ ಟು ಮೈ ಮೈಂಡ್ ಇದು ನಾನು ಡೇಟಾ ಪ್ರಕಾರ. ಸೊ ನಾವು ಕಮಿಂಗ್ ಟು ಪ್ರೊಡಕ್ಷನ್ ಹೌಸಸ್. ಇದನ್ನು 3 ಸೆಗ್ಮೆಂಟ್ ಮಾಡಿದ್ದೀನಿ ಧೀರಜ್ ಅವರೇ. ಒಂದು ನಂಬರ್ ಆಫ್ ಆ್ಯಕ್ಟರ್ಸ್ ಲಾಸ್ಟ್ ಆ್ಯಕ್ಟಿವ್ ಇನ್ ದ ಲಾಸ್ಟ್ 5 years, 23 ಜನ ಆ್ಯಕ್ಟರ್ಸ್ ಬಂದಿದ್ದಾರೆ. ನಾವು ಕಮಿಂಗ್ ಟು ಪ್ರೊಡಕ್ಷನ್ ಹೌಸಸ್. ಅಂದರೆ ಪ್ರೊಡಕ್ಷನ್ ಹೌಸ್ ಶುರು ಮಾಡಿದಾಗ ಏನಾಗುತ್ತೆ, ಅವ್ರ ಮೇನ್ ಇಂಟೆನ್ಷನ್ ಇಸ್ ಟು ಮೇಕ್ ಗುಡ್ ಕಂಟೆಂಟ್ ಫಿಲ್ಮ್ಸ್ ಎವ್ರಿ ಇಯರ್ ಅಲ್ವಾ. ದಟ್ ಇಸ್ ಹೌ ದ ಅಜೆಂಡಾ ಆಫ್ ಎನಿ ಫಿಲ್ಮ್ ಮೇಕರ್. ಐ ವುಡ್ ಸೇ ದ ಪ್ರೊಡಕ್ಷನ್ ಹೌಸ್ ದೇ ಹ್ಯಾವ್ ಟು ಡೂ ಇಟ್. ಹಂಗೆ ನೋಡೋಕ್ಕೋದಾಗ ನನಗೆ ಕಣ್ಣಿಗೆ ಕಾಣಿಸಿದ್ದು ಅಂತ ಥ್ರೂ ದೇರ್ ಬ್ರ್ಯಾಂಡಿಂಗ್. ದಟ್ ಮೀನ್ಸ್ ದೇ ಆರ್ ಗುಡ್ ಅಟ್ ಬ್ರ್ಯಾಂಡಿಂಗ್ ಅಂತ ಲೆಕ್ಕ. ಹಂಗೆ ನೋಡೋಕ್ಕೋದ್ರೆ KRG ಇದ್ದಾರೆ, ಹೊಂಬಾಳೆ ಇದ್ದಾರೆ, PRK ಇದ್ದಾರೆ, ರಿಷಬ್ ಶೆಟ್ಟಿ ಫಿಲ್ಮ್ಸ್ ಇದ್ದಾರೆ, ಪರಮ್ ಅವರಿದ್ದಾರೆ, KVN ಇದ್ದಾರೆ, ಡಾಲಿ ಪಿಕ್ಚರ್ಸ್ ಇದ್ದಾರೆ. ಅಂದರೆ ದೀಸ್ ಆರ್ ದ ಮೇಕರ್ಸ್ ಇನ್ಕ್ಲೂಡಿಂಗ್ ಐ ವುಡ್ ಸೇ ಜಯಣ್ಣ ಅವರು ಪ್ರೊಡಕ್ಷನ್ ಹೌಸಸ್ ಇದೆ, ಅದು 2-3 ಇದೆ. ಬಟ್ ಲಾಸ್ಟ್ 5 years ಎಷ್ಟು ಜನ ಆ್ಯಕ್ಟಿವ್ ಆಗಿ ಮಾಡ್ತಿದ್ದಾರೆ, ದಟ್ಸ್ ವಾಟ್ ಐ ಹ್ಯಾವ್ ಮೆನ್ಷನ್ಡ್ ಹಿಯರ್. ಅಟ್ ದ ಸೇಮ್ ಟೈಮ್ ನನ್ನ ಡೇಟಾ ಏನಾದರೂ ಕರೆಕ್ಷನ್ಸ್ ಬೇಕು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅವ್ರಿಗೆ. ಸೊ ವಿ ವಿಲ್ ಆ್ಯಡ್ ದೋಸ್ ಥಿಂಗ್ಸ್ ಧೀರಜ್ ಸರ್. ಓಕೆನಾ? ಇದು ಅಂದರೆ ಪ್ರೊಡಕ್ಷನ್ ಹೌಸಸ್ ಅಂದರೆ ಆ್ಯಕ್ಟಿವ್ ಇದ್ದಾರೆ. ದೇ ಮೈಟ್ ಬಿ ಮೇಕಿಂಗ್ ಮಲ್ಟಿಪಲ್ ಫಿಲ್ಮ್ಸ್, ಬಟ್ ಫಿಲ್ಮ್ಸ್ ಆರ್ ಗೆಟಿಂಗ್ ರಿಲೀಸ್ಡ್ ಈಸ್ ವಾಟ್ ಮ್ಯಾಟರ್ಸ್. ಪಿಕ್ಚರ್ಗಳು ಸೆಟ್ಗೆ ಹೋಗುತ್ತೆ, ಸೆಟ್ಗೆ ಹೋಗಿ ಅಲ್ಲಿಂದ ಪ್ರೊಜೆಕ್ಷನ್ ರೂಮ್ ಬರುತ್ತಲ್ಲ, ದಟ್ ಈಸ್ ವಾಟ್ ಮ್ಯಾಟರ್ಸ್. ನೌ ಕಮ್ಸ್ ಟು ಟಾಪ್ ಡೈರೆಕ್ಷನ್. ಟಾಪ್ ಡೈರೆಕ್ಟರ್ಸ್ ಹೂ ಆರ್ ಆ್ಯಕ್ಟಿವ್ ಸಿನ್ಸ್ 5 years. ಯಾರ್ಯಾರು ಆ್ಯಕ್ಟರ್ಗಳು ಆಮೇಲೆ ಯಾರ್ಯಾರು ಡೈರೆಕ್ಟರ್ಗಳು ಆ್ಯಕ್ಟಿವ್ ಇದ್ದಾರೆ ಅಂದರೆ ಯೋಗರಾಜ್ ಭಟ್ ಇದ್ದಾರೆ, ಚೇತನ್ ಸರ್ ಇದ್ದಾರೆ, AP ಅರ್ಜುನ್ ಅವರು ಇದ್ದಾರೆ, ಪ್ರಶಾಂತ್ ನೀಲ್ ಸರ್ ಇದ್ದಾರೆ, ಆಮೇಲೆ ತರುಣ್ ಸುಧೀರ್ ಸರ್ ಇದ್ದಾರೆ, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ರಾಜ್ವಿ ಶೆಟ್ಟಿ, ಹೇಮಂತ್ ರಾವ್ ಅವರು, ಆಮೇಲೆ ಉಪೇಂದ್ರ ಅವರು ರೀಸೆಂಟಾಗಿ ಅವ್ರಲ್ಲ ಹೋದ ವರ್ಷ ಬಂತು ಅವ್ರದ್ದು,
So these are top directors who are active since 5 years, ಅಂದರೆ multiple more than one film, some kind of news they're making. ಡೈರೆಕ್ಷನ್ ಇದರಲ್ಲಿ ಲೆಕ್ಕ ಹಾಕೊಂಡ್ರೆ ನನ್ನ ಕಣ್ಣಿಗೆ ಕಾಣಿಸಿದ್ದು ನಾನು ಆಯ್ತಾ. ಸೊ ನಿಮ್ಗೆ ಏನಾದ್ರು ನಂಬಿಕೆ ಬರ್ತಿದ್ಯಾ? ಐ ಥಿಂಕ್ ಪ್ರೆಟಿ ಮಚ್ ದ ಸೇಮ್ ಅಲ್ವಾ? ಮೇ ಬಿ ಪ್ಲಸ್ ಆರ್ ಮೈನಸ್ 2 or 3 ಇರಬಹುದು ಅಲ್ವಾ ಅಷ್ಟೇ. ಅಕ್ಯುರೇಟ್ ಆಗಿ ದ ಸೇಮ್. ಯಾ, ಐ ವುಡ್ ಹ್ಯಾವ್ ಕವರ್ಡ್ 90% ಆಫ್ ಇಟ್. ಮೇ ಬಿ ಪ್ಲಸ್ ಆರ್ ಮೈನಸ್ ಇದೇ ಇರುತ್ತೆ, ಲೀಕೇಜಸ್ ಇದೇ ಇರುತ್ತೆ, ಬಟ್ ಸ್ಟಿಲ್ ಓಕೆ. ಸೊ ಇದು ನಂದು ಇನ್ಪುಟ್ ಡೇಟಾ, ಇನ್ಪುಟ್ ಟು ಕಮ್ ಟು ಸಮ್ ಕೈಂಡ್ ಆಫ್ ಅಸಂಪ್ಷನ್ ಆಸ್ ಟು ಹೌ ದ ಇಂಡಸ್ಟ್ರಿ ಇಸ್ ಹ್ಯಾಪನಿಂಗ್, ವಾಟ್ ಇಸ್ ದ ನೀಡ್ ಆಫ್ ದಿಸ್ ಮೀಟಿಂಗ್. ನಾವು ಏನು ಈ ಪಾಡ್ಕಾಸ್ಟ್ ಮಾಡ್ತಿದ್ದೀವಿ, ಯಾವ್ದಕ್ಕೋಸ್ಕರ ಮಾಡ್ತಿದ್ದೀವಿ ಅನ್ನೋಕ್ಕೆ ಇದು ಇನ್ಪುಟ್ ಫೇಸ್ ಇದು ಅಲ್ವಾ. ಸೊ ಇದು ಒಂದು ಸೆಗ್ಮೆಂಟ್ ಆಯಿತು. ಒಂದು ಆ್ಯಕ್ಟರ್ಸ್ ಬಂತು, ಒಂದು ಡೈರೆಕ್ಷನ್ ಬಂತು, ಒಂದು ಪ್ರೊಡಕ್ಷನ್ ಹೌಸಸ್ ಬಂತು. ನಾವು 2024ದು ಬರೀ ರಿಲೀಸಸ್ ಬರೋಣ. ಈಗ 2024ರಲ್ಲಿ ಆಲ್ಮೋಸ್ಟ್ 300 ಫಿಲ್ಮ್ ಹೇಳಿದೆ ರಿಲೀಸ್ ಆಗಿದೆ ಅಂತ. ಇವಾಗ ನಾನೇ ಮಾಡ್ತೀನಿ ಇದನ್ನು ಅಗೇನ್ ಬೈಫಿಕೇಟ್ ವಿತ್ ಆ್ಯಕ್ಟರ್ಸ್, ಪ್ರೊಡಕ್ಷನ್ ಹೌಸಸ್ ಆ್ಯಂಡ್ ಡೈರೆಕ್ಷನ್ ಬರ್ತೀನಿ. ಇದು ತುಂಬ ಅಲಾರ್ಮಿಂಗ್ ಇದೆ. ಇದು ನಂಗೆ ನೋಡ್ಬಿಟ್ಟು ನಾನು ಡೇಟಾ ಸರಿ ಅಂತ ಡಬಲ್ ಚೆಕ್ ಮಾಡಿದೆ. ಆ್ಯಕ್ಚುಲಿ ಧೀರಜ್, ಟಾಪ್ ಹೀರೋಸ್ ಹೂ ಆ್ಯಕ್ಟೆಡ್ ಇನ್ 2024, ಇಲ್ಲಿ ಏನು 23 ಜನ ಆ್ಯಕ್ಟರ್ಗಳಿದ್ದಾರೆ. ಅವರು ಲಾಸ್ಟ್ ಇಯರ್ ರಿಲೀಸ್ ಆಗಿರೋದು, ಆ್ಯಕ್ಟ್ ಮಾಡಿರ್ತಿರ್ಬೋದು, ದೇವ್ ಡನ್ ಮಲ್ಟಿಪಲ್ ಫಿಲ್ಮ್ಸ್ ಮಾಡ್ತಾ ಇರ್ಬೋದು ಅವರೆಲ್ಲ. ಆ ಎಂಟೈರಲ್ಲಿ 23-24 ಜನ ಆ್ಯಕ್ಟರ್ಸ್ ಇದ್ದಾರೆ. ಆ 23-24 ಜನ ಆ್ಯಕ್ಟರ್ಗಳಲ್ಲಿ ಕೇವಲ 18 ಆ್ಯಕ್ಟರ್ಗಳದ್ದು ಫಿಲ್ಮ್ ರಿಲೀಸ್ ಆಗಿದೆ ಔಟ್ ಆಫ್ 300 ಫಿಲ್ಮ್ಸ್. ಓಕೆ, ಇನ್ 2024ಅಲ್ಲಿ 300 ಫಿಲ್ಮ್ ರಿಲೀಸ್ ಆಗಿದೆ ಥಿಯೇಟರಲ್ಲಿ. ಆ 300 ಫಿಲಮಲ್ಲಿ ಕೇವಲ 18 ಫಿಲ್ಮ್ ಮಾತ್ರ ರಿಲೀಸ್ ಆಗಿದೆ ಆಫ್ ದೋಸ್ ಆ್ಯಕ್ಟರ್ಸ್. ಅಂದರೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಓನ್ಲಿ 6% ಆಫ್ ದ 23 ಆ್ಯಕ್ಟರ್ಸ್ ಹ್ಯಾವ್ ಆ್ಯಕ್ಟೆಡ್ ಇನ್. ಸೊ ದ ನಂಬರ್ ಆಫ್ films contributed by known actors yes to our industry in the year 2024 is just 6%. Yes, andre industry because 18 films is contributing to 6% of the overall over 300 films, 300 yes films. yes and ನೋಡಿದ್ರೆ 92% of the new heroes have come across. 92% of the new heroes, which is almost like 6% ಅಂದ್ರೂ ಲೆಕ್ಕ ಹಾಕೊಳ್ಳಿ, 280 plus films ಹೊಸ ಹೀರೋಗಳು ಇಂಟ್ರೊಡ್ಯೂಸ್ ಆಗ್ಯಾರೆ ಅಲ್ವಾ. ಸೊ ಇಲ್ಲಿ ನಮಗೆ ಐ ವುಡ್ ಸೇ ಏನು ನಾನು ಸಮರೈಸ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ 92% ಹೀರೋಗಳಿದಾರಲ್ಲ ಇವರನ್ನ ಹೆಂಗೆ ನಾವು ಬೆಳೆಸಬೇಕು, ಅದರಲ್ಲೂ ವಿ ಹ್ಯಾವ್ ಟು ಡೂ ಫಿಲ್ಟರಿಂಗ್. ಅದರಲ್ಲೂ ಎಷ್ಟೋ ಜನ ಫಿಲ್ಮ್ಸ್ ಅಷ್ಟೋ ಆ್ಯಕ್ಟಿಂಗ್ ಇರಲ್ಲ, ಹೂ ಹ್ಯಾವ್ ರಿಯಲ್ ಪೊಟೆನ್ಷಿಯಲ್, ಅದನ್ನು ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ಅದು ನೆಕ್ಸ್ಟ್ ಸೆಗ್ಮೆಂಟಲ್ಲಿ ನೋಡ್ಕೊಳ್ಳೋಣ. ಆಮೇಲೆ ನಾವು ನೆಕ್ಸ್ಟ್ ಕಮ್ಸ್ ದ ಪ್ರೊಡಕ್ಷನ್ ಹೌಸಸ್. ಏನು 8 ಪ್ರೊಡಕ್ಷನ್ ಹೌಸ್, 6 1 2 3 4 5 7 ಪ್ರೊಡಕ್ಷನ್ ಹೌಸಸ್ ಅಲ್ಲಿ ಕೇವಲ 3 ಪ್ರೊಡಕ್ಷನ್ ಹೌಸಸ್ ಫಿಲ್ಮ್ ರಿಲೀಸ್ ಮಾಡಿದ್ರು ಹೋದ ವರ್ಷ. ದೇ ಮೈಟ್ ಬಿ ಡೂಯಿಂಗ್ ಪ್ರೊಡಕ್ಷನ್ಸ್ ಬಟ್ ರಿಲೀಸ್ಡ್ ವಾಸ್ ಓನ್ಲಿ 3 ಫಿಲ್ಮ್ಸ್ ಆಫ್ ದ ಪ್ರೊಡಕ್ಷನ್ ಹೌಸಸ್. ಲೆಕ್ಕ ಹಾಕೊಂಡ್ರೆ 300 ಫಿಲ್ಮ್ಗೆ ಬರೀ 3 ಅಂದರೆ ಆಲ್ಮೋಸ್ಟ್ ಓನ್ಲಿ 1% ಆಫ್ ದೇರ್ ಪ್ರೊಡಕ್ಷನ್ ಹೌಸಸ್ ಕಾಂಟ್ರಿಬ್ಯೂಷನ್, ನೋನ್ ಪ್ರೊಡಕ್ಷನ್ ಹೌಸಸ್ ಕಾಂಟ್ರಿಬ್ಯೂಷನ್ ಟು ದ ಇಂಡಸ್ಟ್ರಿ. ಸೊ ಟು ಕ್ವಿಕ್ಲಿ ಸಮರೈಸ್, ಇರೋದೇ ಒಂದು 7-8 ನೋನ್ ಪ್ರೊಡಕ್ಷನ್ ಹೌಸಸ್. ಹೌದು, ಅದರಲ್ಲಿ 2024 ಅಲ್ಲಿ 3 ಪ್ರೊಡಕ್ಷನ್ ಹೌಸಸ್ ರಿಲೀಸ್ ಮಾಡಿರೋದು. ಎಕ್ಸಾಕ್ಟ್ಲಿ ದಟ್ ಕಾಂಟ್ರಿಬ್ಯೂಟ್ಸ್ ಟು ಓವರ್ ಆಲ್ 280-300 ಫಿಲ್ಮ್ಸ್ ಇರೋದ್ರಿಂದ 1% ಇಸ್ ದ ಕಾಂಟ್ರಿಬ್ಯೂಷನ್. ಎಸ್, ಓಕೆ. ಸೊ 99% ಆಫ್ ದ ಫಿಲ್ಮ್ಸ್ ಆರ್ ಡನ್ ಬೈ ನ್ಯೂಕಮರ್ಸ್. ದಟ್ ಇಸ್ ರಿಯಲಿ ಒಂದ್ ಕಡೆ ಖುಷಿ ಆಗುತ್ತೆ, ಒಂದ್ ಕಡೆ ಅಲಾರ್ಮಿಂಗ್. ಸೊ 6% ಕಾಂಟ್ರಿಬ್ಯೂಟೆಡ್ ಬೈ ನೋನ್ ಆಕ್ಟರ್ಸ್, ಎಸ್, 1% contributed by non-production houses. Yes, yes. Okay. Now comes the directors, top directors. Yeah. There are some 8, I would say 9 directors. ನಾ ಹೇಳ್ದಂಗೆ ಲಾಸ್ಟ್ 5 years ಅಲ್ಲಿ ಅದರಲ್ಲಿ ಅವರ ಪಿಕ್ಚರ್ಗಳು ರಿಲೀಸ್ ಆಗಿದ್ದು ಕೇವಲ 4 ಪಿಕ್ಚರ್. So that means 1.33% of the contribution by the known directors. So there are 98.67% of the new directors who have entered. I'm not saying ಇದು ತಪ್ಪು ಸರಿ ಅಂತ ಹೇಳ್ತಿಲ್ಲ. ನಾನು ಹೇಳ್ತಾ ಇರೋದು ಇಟ್ಸ್ ಎ ಚೈನ್ ಸರ್. ಇಲ್ಲಿ 18 ಆ್ಯಕ್ಟರ್ಗಳು ಇಲ್ಲ 23 ಜನ ಆ್ಯಕ್ಟರ್ಗಳು ಮಲ್ಟಿಪಲ್ ಫಿಲ್ಮ್ಸ್ ಮಾಡಿದ್ರೆ ಅಟ್ಲೀಸ್ಟ್ 40% or 30% ಆಫ್ ದ ಕಾಂಟ್ರಿಬ್ಯೂಷನ್ ಇಸ್ ಡನ್ ಬೈ ದ ನೋನ್ ಆರ್ಟಿಸ್ಟ್. ಇಂಡಸ್ಟ್ರಿ ಒಂದು ಕಡೆ ಕಂಟೆಂಟ್ ಹೇಳ್ತಾರಲ್ಲ, ಎಲ್ಲ ಆಗುತ್ತೆ ಆಟೋಮೆಟಿಕ್ಕಾಗಿ. ಪ್ರೊಡಕ್ಷನ್ ಹೌಸಸ್ ಬರ್ತಾರೆ. ದಟ್ಸ್ ವಾಟ್ ಸುದೀಪ್ ಸರ್ ಆಲ್ಸೋ ಟೋಲ್ಡ್, ರೈಟ್? ಎವ್ರಿ ಇಯರ್ ಹಿ ವಿಲ್ ಮೇಕ್ ಒನ್ ಫಿಲ್ಮ್. ಈ ಥರ ಎಲ್ಲರೂ ವರ್ಷಕ್ಕೆ ಒಂದೊಂದು 2 ಪಿಕ್ಚರ್ ಮಾಡ್ಕೊಂಡು ಬಂದರೆ ಸೊ ಅವಾಗ ಏನಾಗುತ್ತೆ, ಒಂದು ಕಡೆಯಿಂದ ಅವರ ಕಾಂಟ್ರಿಬ್ಯೂಷನ್ 6% ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಹೌಸಸ್ 1% ಇರೋದು ಜಾಸ್ತಿ ಆಗುತ್ತೆ. ಎಸ್,
ಡೈರೆಕ್ಟರ್ಸ್ ಒಂದು 5% ಇರೋದು ಜಾಸ್ತಿ ಆಗುತ್ತೆ. ಜಾಸ್ತಿ ಆಗುತ್ತೆ. ಸೊ ಐ ಥಿಂಕ್ ಓವರ್ ಆಲ್ 95% ಅಂದ್ರೆ ಹೀರೋಸ್, ಡೈರೆಕ್ಟರ್ಸ್ ಅಂಡ್ ಪ್ರೊಡಕ್ಷನ್ ಹೌಸಸ್ ಪುಟ್ ಟುಗೆದರ್ 98% ಕಾಂಟ್ರಿಬ್ಯೂಷನ್ ಇಸ್ ಥ್ರೂ ನ್ಯೂ ಫಿಲ್ಮ್ ಮೇಕಿಂಗ್. ಎಸ್. ಓಕೆ. ಸೊ ಇದು ಸ್ಟಿಲ್ ವಿ ಆರ್ ನಾಟ್ ವಾಚಿಂಗ್ ನ್ಯೂ ಕಮರ್ಸ್ ಫಿಲ್ಮ್. ಬಟ್ ಸ್ಟಿಲ್ ವಿ ಆರ್ ನಾಟ್ ವಾಚಿಂಗ್ ನ್ಯೂ ಕಮರ್ಸ್ ಫಿಲ್ಮ್. ಇದನ್ನು ನಾವು ಹೆಂಗೆ ಅರ್ಥ ಮಾಡಿಸ್ಬೇಕು ಗೊತ್ತಾಗ್ತದೆ ಜನರಿಗೆ. ನಾನು ನಿನ್ನೆ ಒಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಗೆ ಹೋಗಿದ್ದೆ, ಆಸ್ ಎ ಜಡ್ಜ್ ಹೋಗಿದ್ದೆ. ಜೈನ್ ಯೂನಿವರ್ಸಿಟಿಗೆ ಹೋಗಿದ್ದೆ. ಕರೆಕ್ಟ್. ಅಲ್ಲಿ 7 ಕನ್ನಡ ಸಿನಿಮಾ ಬಂದಿತ್ತು, ಶಾರ್ಟ್ ಫಿಲ್ಮ್ಗಳು ಬಂದಿತ್ತು, ಎಲ್ಲೋ ಸೂಪರ್ ಡೂಪರ್. ನಾನು ಅದನ್ನೇ ಹೇಳಿದೆ, ಈ 7 ಕನ್ನಡ ಶಾರ್ಟ್ ಫಿಲ್ಮ್ಸ್ ಯಾವ್ದು ಮಾಡಿದಾರಲ್ಲ ಅದನ್ನ ಒಂದ್ಸಲ ಯಾರು 7 ಪ್ರೊಡಕ್ಷನ್ ಹೌಸಸ್ ಇದಾರಲ್ಲ, ಇಫ್ ಯು ಗಿವ್ ದೆಮ್ ಎ ಚಾನ್ಸ್ ದೇ ವಿಲ್ ಡೂ ವಂಡರ್ಸ್. ಐ ಆಮ್ ರೈಟಿಂಗ್ ಇಟ್ ಯು. ಆ ಫಿಲ್ಮ್ಸ್ ಕ್ವಾಲಿಟಿ ವೈಸು, ಮೇಕಿಂಗ್ ವೈಸು, ಆ್ಯಕ್ಟಿಂಗ್ ವೈಸು, ಡೈಲಾಗ್ಸ್ ವೈಸು ಎಲ್ಲ ಟಾಪ್ ನಾಚ್ ಇದೆ. ಒಂದ್ಸಲ ಚಾನ್ಸ್ ಕೊಡಲಿ ಅವ್ರಿಗೆ, ಒಂದ್ಸಲ ಅವ್ರಿಗೆ. ನನಗೆ ಅಂತ ಹೇಳ್ತಿಲ್ಲ, ನಾನು ಹೇಳಿದೆ ಅಲ್ಲಿ 7 ಜನ ಯಾರು ಮಾಡಿದ್ರು. ಇಲ್ಲಿ ಒಂದೇ ನಿಮಿಷ, ಒಂದು ಡಿವಿಯೇಷನ್, ವಿಲ್ ಕಮ್ ಬ್ಯಾಕ್ ಟು ನಂಬರ್ಸ್. ಅಲ್ಲಿ ಇವಾಗ ದೋ ದ ಮೆಜಾರಿಟಿ ಆಫ್ ದ ಫಿಲ್ಮ್ಸ್ ದಟ್ ಆರ್ ಕಮಿಂಗ್ ಆರ್ ಥ್ರೂ ನ್ಯೂ ಕಮರ್ಸ್. ಇವಾಗ ನಾವು ಈ 2025 ತಗೊಂಡ್ರೆ ಒಂದು 60 ಸಿನಿಮಾ ಬಂದಿದೆ. ಅದರಲ್ಲಿ ನೋನ್ ಪ್ರೊಡಕ್ಷನ್ ಹೌಸಸ್, ನೋನ್ ಆಕ್ಟರ್ಸ್ದು ಒಂದು ಹಾರ್ಡ್ಲಿ ಒಂದು 3 ಇಂದ 5 ಸಿನಿಮಾ ಸಿಗ್ಬೋದು. ಹೌದು, ಎಕ್ಸಾಕ್ಟ್ಲಿ ಅಲ್ವಾ? ನನಗೆ ಜ್ಞಾಪಕ ಇರೋಂಗೆ ಚೂಮಂತರ್ ಇದೆ, ಮೇ ಬಿ ಇನ್ನೊಂದು 2 ಬರ್ಬೋದು ಯೋಚಿಸಿದ್ರೆ, ನಂಗೆ ಸಡನ್ ಆಗಿ ಬರ್ತಾ ಇಲ್ಲ ತಾನೆ. ಹೌದು. ಹೊಸಬ್ರದ್ದು ಅಟ್ಲೀಸ್ಟ್ ಒಂದು 50 ಇದೆಯಾ? 50 ಇದೆ, 100% ಅಲ್ವಾ? ಈ 50ರಲ್ಲಿ ಕರೆಕ್ಟಾಗಿ ವರ್ಕ್ ಆಗಿರೋದು ಮೇ ಬಿ 2-3, 1 or 2 ಅಲ್ವಾ? ಒನ್ ಅಮಾಂಗ್ ದಟ್ ಇಸ್ ನೋಡಿದವರು ಏನಂತಾರೆ, ಅದು ನವೀನ್ ಶಂಕರ್ ಕ್ಯಾಟಗರಿ ಇದ್ದಾರೆ, ನೋನ್ ಕ್ಯಾಟಗರಿ ಹೋಗುತ್ತೆ. ಭಾವತೀರಾಯನ ಅದು ಒಂದು ಒಳ್ಳೆ ಫಿಲಮ್, ಒಳ್ಳೆ ಹೊಸ ಡೈರೆಕ್ಟರ್, ಹೊಸ ಟೀಮು, ಹೊಸ ಆಕ್ಟರ್ಸ್. ಅದು ದೇರ್ ಇಸ್ ರಮೇಶ್ ಭಟ್ ಅಂಡ್ ಅನದರ್ ನೋನ್ ಟಿವಿ ಆರ್ಟಿಸ್ಟ್. ಹೌದು, ವಿದ್ಯಾಮೂರ್ತಿ ಅವರು ಇದ್ದಾರೆ. ಓಕೆ. ಬಸ್ ಹಂಗ್ ನೋಡಕ್ ಹೋದ್ರೆ ಹೊಸಬ್ರೆ, ಎಲ್ಲ ಹೊಸಬ್ರು ಕ್ಯಾಟಗರಿ ಆಕ್ಟರ್ಸ್ ಎಲ್ಲ ಹೊಸಬ್ರೆ. ಓಕೆ. ಸೊ ಐ ಥಿಂಕ್ ಭಾವತೀರಾಯನ ಬಿಟ್ರೆ ಅಷ್ಟು ಸದ್ದು ಮಾಡಿರುವಂತ ಚಿತ್ರ ಯಾವುದು ಇಲ್ಲ. ನಮ್ ಗಮನಕ್ಕೆ ಬಂದಿಲ್ಲ. ಬಿಕಾಸ್ ಈವನ್ ಐ ಫಾಲೋಡ್ ಫ್ಯೂ ಫಿಲ್ಮ್ಸ್, ತರ್ಕ, ಇಂಟರ್ವಲ್, ನಿಮಿತ್ತ ಮಾತ್ರ, ಅಂಡ್ ಫೆಬ್ 14 ಒಂದು 8-9 ಚಿತ್ರಗಳು ರಿಲೀಸ್ ಆಗಿತ್ತು. ವಾರಕ್ಕೆ 20 ಪಿಕ್ಚರ್ ಬಂದ್ರೆ. ಸೊ ಯಾವ್ದನ್ನು ಅಂದ್ರೆ ಯೋಚಿಸೋದು, ರೀಕಾಲ್ ಮಾಡಕ್ ಆಗ್ತಾ ಇಲ್ಲ. ಸೊ ನಾವು ಕಮಿಂಗ್ ಬ್ಯಾಕ್ ಟು ಮೈ ಕ್ವಶನ್, ಎಲ್ಲೋ ಒಂದ್ ಕಡೆ ಕಾಂಟೆಂಟ್ ಸಮಸ್ಯೆನ ಹೊಸಬ್ರ ಕಡೆಯಿಂದ, ಅಥವಾ ಮಾರ್ಕೆಟಿಂಗ್ ಸಮಸ್ಯೆನ ರೀಚ್ ಮಾಡಕ್ ಆಗ್ತಿಲ್ವಾ, ಅಥವಾ ಪ್ರೊಡಕ್ಷನ್ ವ್ಯಾಲ್ಯೂ ಕೊರತೆನಾ? ಕಂಟೆಂಟ್ ಚೆನ್ನಾಗಿದೆ ಅರೆ ಲೋ ಕ್ವಾಲಿಟಿ ಕಾಂಪ್ರಮೈಸ್, ಅಥವಾ ಆಡಿಯನ್ಸ್ನ ವಾಚಿಂಗ್ ಪ್ಯಾಟ್ರನ್ ಒಂದು ಸ್ವಲ್ಪ ಸ್ಟಾರ್ಸ್ ಕಡೆ ಇನ್ಕ್ಲೈನ್ ಆಗಿದೆಯಾ? ನಿಮ್ಮ ಪ್ರಕಾರ ಏನ್ ಇರ್ಬೋದು ಅಂತ? ಆಕ್ಚುಲಿ ಆನ್ಸರ್ ಹೇಳಿದ್ರೆ ಎಲ್ಲಾನು ಮ್ಯಾಟರ್ಸ್ ಆಗುತ್ತೆ. ಅದರಲ್ಲಿ ಆಲ್ವೇಸ್ ವಿ ಟಾಕ್ ಅಬೌಟ್ ಕಂಟೆಂಟ್ ಅಂತ ಹೇಳ್ತೀವಿ. ನಾ ಹೇಳೋದು, ಐ ಮೀನ್ ಈ ಫಿಲ್ಮ್ ಮಾಡೋಕೆ ಇಂಟ್ರೆಸ್ಟ್ ಇದೆ, ಮಾಡ್ತೀರಾ, ಒಪ್ಕೊತೀನಿ. ಬಟ್ ಏನಾಗುತ್ತೆ, ನಾನು ಒಂದು ಸಿಂಪಲ್ ಸೀನ್ ಹೇಳ್ತೀನಿ ಕೇಳಿ. ಒಂದು ಸಿಂಪಲ್ ಒಬ್ಬ ಡೈರೆಕ್ಟರ್ ಯೋಚನೆ ಮಾಡ್ತಿರೋ ಟೈಮಲ್ಲಿ ಹಿ ಫೀಲ್ಸ್ ದಟ್ ಐ ನೀಡ್ ಟು ಡೂ ಹ್ಯಾವ್ ದಿಸ್ ವಿತ್ 100 ಪೀಪಲ್. ಆ ಸೀನ್ಗೆ ಆ ರಿಕ್ವೈರ್ಮೆಂಟ್ ಬೇಕಾಗತ್ತೆ. ಆ ಸೀನ್, ಫಾರ್ ಎಕ್ಸಾಂಪಲ್ ಒಂದು ಕೋರ್ಟ್ ಸೀನು, ಆ ಕೋರ್ಟ್ ಸೀನ್ ಬೇಕು ಅಂದರೆ ಆ ಕೋರ್ಟ್ ಸೀನಲ್ಲಿ ಒಂದು ಹಿಂದ್ಗಡೆ ಓಡಾಡ್ತಿರ್ಬೇಕಾದ್ರೆ 100 ಜನ ಬೇಕೇ ಬೇಕು ಅನ್ಸುತ್ತೆ ನಿಮಗೆ. ಸೊ ಬಜೆಟ್ ಇದೆ ಫಸ್ಟ್ ನೋಡ್ಕೊಬೇಕು. ಸ್ಕ್ರೀನ್ ಪ್ಲೇಯಲ್ಲಿ ಬಜೆಟ್ ಇಲ್ಲ ಅಂದರೆ ಅದನ್ನು ಬೇರೆ ಥರ ಹೆಂಗೆ ಮಾಡ್ಬೋದು ಅಂತ ಯೋಚನೆ ಮಾಡೋಕ್ಕಾಗುತ್ತೆ. ಇಲ್ಲ ನಾನು ಮಾಡ್ತೀನಿ, ನಾನು ಕಷ್ಟಪಟ್ಟು ಹೆಂಗೋ ಮಾಡ್ತೀನಿ, ನಾನು ಅದನ್ನು ಕಾಂಪ್ರಮೈಸ್ ಮಾಡ್ತೀನಿ ಅಂದ್ಬಿಟ್ಟು ಲಾಸ್ಟ್ ಮಿನಿಟಲ್ಲಿ ಬರೀ 5 ಜನ 6 ಜನ ನಾನು ನೋಡಿದ್ದೀನಿ ಸೀನ್. ಒಂದು ದೊಡ್ಡ ಕೋರ್ಟ್ ಹಾಲಲ್ಲಿ ಬರೀ 4 ಜನ 5 ಜನ ಇದ್ದರೆ ನಿಮ್ಗೇನು ಇಂಪ್ಯಾಕ್ಟ್ ಕಾಣುತ್ತೆ? ಒಂದು ಪಬ್ಲಿಕ್ ಸ್ಪೇಸಲ್ಲಿ ಬರೀ 3-4 ಜನ ಇದ್ದರೆ ಆ ಫೀಲಲ್ಲಿ ನಿಮ್ಗೆ ಹೊರಟೋಗುತ್ತೆ ನಿಮಗೆ. ಸೊ ನಾನು ಹೇಳ್ತಿರೋದು ಅಂಥ ಸೀನ್ಗಳನ್ನು ಯೋಚನೆ ಮಾಡಬೇಕಾಗುತ್ತೆ. ಒಂದು ಆಮೇಲೆ ಕಂಟೆಂಟ್, ಪ್ರೊಡಕ್ಷನ್ ವ್ಯಾಲ್ಯೂ ಹೇಳಿದ್ರಲ್ಲ ಅದು ಒಂದು. ಆಮೇಲೆ ರೀಚ್ ಬಗ್ಗೆ ಹೇಳಿದಾಗ ಮಾರ್ಕೆಟಿಂಗ್ದು ಏನಾಗಿದೆ, ಎಲ್ಲ ಫಿಲ್ಮ್ಸು ಈಗ ನಾನು ನಮ್ಮದು ಐ ಓಪನ್ ಟೆಲ್ ಯು, ನಮ್ಮ ಪಿಕ್ಚರ್ದು ನಾವು ಸುಮಾರು ಯೂಟ್ಯೂಬ್ ಇಂಟರ್ವ್ಯೂಸ್ ಎಲ್ಲ ಮಾಡಿದ್ವಿ, ಬಟ್ ಇಟ್ ಡಿಂಟ್ ರೀಚ್. ಸೊ ನಾನು ಹೇಳೋದೇನಂದರೆ, ಒಂದೇ ಇಂಟರ್ವ್ಯೂನ ಒಂದೇ ಏನು ಡಿಸ್ಕಸ್ ಮಾಡ್ತೀವಿ, ನಾನು ಇದೇ ಪಾಡ್ಕಾಸ್ಟ್ನ ಮತ್ತೆ 10 ಚಾನಲ್ ಮಾಡಿದ್ರೆ ವಾಟ್ ಈಸ್ ದ ಪಾಯಿಂಟ್ ಇನ್ ಡೂಯಿಂಗ್ ಇಟ್? ಸೇಮ್ ಪ್ರಶ್ನೆ, ಸೇಮ್ ಉತ್ತರ, ಅದೇ ಕ್ವಶನ್, ಅದೇ ಉತ್ತರ, ಅದೇ ದರ್ಶನ ಅಲ್ವಾ? ಸೊ ಅದ್ರ ಬದಲು ಒಂದು ಇಂಟರ್ವ್ಯೂ, ಮ್ಯಾಕ್ಸಿಮಮ್ ಒಂದು ಇಂಟರ್ವ್ಯೂ ಮಾಡಿಬಿಟ್ಟು ಬೇರೆ ಥರ ಮಾಡಬೇಕು. ನಾನು ಕೇಳಿದ್ರೆ ಆನೆಸ್ಟ್ ಹೇಳಬೇಕು, ಈ ಹಳೆ ಕಾಲದಲ್ಲಿ ಮಾರ್ಕೆಟಿಂಗ್ ಹೆಂಗೆ ಮಾಡ್ತಿದ್ರು, ಹಳೆ ಪಿಕ್ಚರ್ಗಳು ಸೋಷಿಯಲ್ ಮೀಡಿಯಾ ಇಲ್ಲ ಅಂದ್ಕೊಂಡು ಮಾಡಿದ್ರೆ ಹೆಂಗಿರುತ್ತೆ ನೋಡಿ ಮಾಡಬೇಕು. ಬಿಕಾಸ್ ವಿ ಸ್ಪೆಂಡ್ ಸೋ ಮಚ್ ಆಫ್ ಮನಿ ಆನ್ ಸೋಷಿಯಲ್ ಮೀಡಿಯಾ. ಐ ಥಿಂಕ್ ಆಫ್ ಲೇಟ್ ಮನದ ಕಡಲು ಎಕ್ಸಾಕ್ಟ್ಲಿ, ದಟ್ಸ್ ಬ್ಯೂಟಿಫುಲ್ ಅಪ್ರೋಚ್. ಜನರ ಮಧ್ಯೆ ಎಕ್ಸಾಕ್ಟ್ಲಿ ಹಂಗೆ ಮಾಡಲೇಬೇಕು. ಅದು
ಮನದ ಕಾಡಲ್ಲೂ ಎಸ್ ಐ ರಿಲಿ ಲೈಕ್ ದ ವೇ ಆಫ್ ಡೂಯಿಂಗ್ ಇಟ್. ಅಲ್ವಾ ಆನ್ಲೈನ್ ಕಂಪ್ಲೀಟ್ಲಿ ಅವ್ರ ಸೆಕೆಂಡ್ರಿ ತುಂಬ ಕಮ್ಮಿ. ಸಿ ದಟ್ ಇಸ್ ಔಟ್ ಅಲ್ಲ. ನೀವು ಸಿ ಈಗ ಸಿಂಪಲ್ ಸರ್, ಈಗ ನಾನು ನಿಮ್ಮ ಮನೆಗೆ ಬಂದುಬಿಟ್ಟು ನಮ್ಮ ಮನೆಗೆ ಗೋಪುರಶ ಇದೆ ಬನ್ನಿ ಅಂತ ಕಾರ್ಡ್ ಕೊಡೋಕ್ಕೂ ಫೋನ್ ಮಾಡಿ ವಾಟ್ಸಪ್ ಮಾಡಿಬಿಟ್ಟು ಇನ್ವಿಟೇಷನ್ ಕಳ್ಸೋಕ್ಕೂ ವ್ಯತ್ಯಾಸ ಇರುತ್ತೆ. ವಾಟ್ಸಪ್ಪಲ್ಲಿ ಇನ್ವೈಟ್ ಮಾಡಿದ್ರೆ ನೀವೇನು ಮಾಡ್ತೀರಾ, ಆಯಿತು ಓಕೆ ಅಂದ್ಬಿಟ್ಟು ಇಸ್ ನೋ ಪರ್ಸನಲ್ ಕನೆಕ್ಟ್ ದೇರ್. ಓಕೆ ಐಲ್ ಸಿ ಓನ್ಲಿ ವೆನ್ ಯು ಆರ್ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈ ಐಲ್ ಕಮ್ ಅಂಡ್ ವಾಚ್ ದ ಫಿಲ್ಮ್. ಅದೇ ನಮಗೆ ನಿಮಗೂ ಸ್ವಲ್ಪ ಪರಿಚಯ ಇರುತ್ತೆ, ಬಟ್ ಸ್ಟಿಲ್ ಐ ಮೇಕ್ ಎ ಎಫರ್ಟ್ ಟು ಕಮ್ ಟು ಯು ಅನ್ಸೇ ಸರ್ ನಮ್ಮ ಮನೆಗೆ ಗೋಪುರಶ ಇದೆ ಬರಲೇಬೇಕು ನೀವು ಅಂತ ಹೇಳಿದಾಗ ಕಾರ್ಡ್ ಕೊಟ್ಟಾಗ ದಟ್ ಇಸ್ ಅ ಪರ್ಸನಲ್ ಟಚ್. ನೀವೇನು ಮಾಡ್ತೀರಾ, ಇಲ್ಲ ಮನೆಗೆ ಬಂದು ಕರೆದೆ ಹಂಗೂರು ಅವರು ಐ ಹ್ಯಾವ್ ಟು ಗೋ ದಿಸ್ ಫಂಕ್ಷನ್ ಹೋಗಲೇಬೇಕು ಅಂತ ನೀವು ಮಾಡಿ ಹೆಂಗೋ ಮಾಡ್ತೀರಾ. ದಟ್ ಇಸ್ ದ ಸೇಮ್ ತತ್ವ ದೇ ಹ್ಯಾವ್ ಟು ಯೂಸ್ ಫಾರ್ ಫಿಲ್ಮ್ ಮೇಕಿಂಗ್. ಇನ್ನೊಂದು ಕಡೆ ಐ ಗೆಟ್ ಯುವರ್ ಪಾಯಿಂಟ್. ಕಂಟೆಂಟ್ ಒಂದು ಕಡೆ ಆದರೆ ಇವಾಗ ಹೊಸ ನಿರ್ದೇಶಕರು ಮಾಡಿರೋ ಗೆದ್ದಿರೋ ಚಿತ್ರಗಳು ನಾವು ನೋಡಿದ್ರೆ ಈ ವರ್ಷದಲ್ಲಿ ಇಟ್ ಈಸ್ ಕುಲ್ದೀಪ್ ಕಾರ್ಯಪ್ಪ. ದೋ ಯು ಹ್ಯಾಡ್ ಡನ್ BTS, ಅದರಲ್ಲಿ ಒಂದು ಸಣ್ಣ ಕಥೆ. ಸೊ ನೋಡಿದವರು ಇಸ್ ಡೆಬ್ಯೂ ಲೆಕ್ಕನೆ. ಹಿ ಹ್ಯಾಡ್ ನವೀನ್ ಆಸ್ ಅ ಫೇಸ್, ನವೀನ್ ಶಂಕರ್ ಅಂಡ್ ಟು ಅನ್ ಎಕ್ಸ್ಟೆಂಟ್ ಅಪೂರ್ವ ಆಲ್ಸೋ. ಹೋದ ವರ್ಷ ನಾವು ಎಲ್ಲ ಇಂಟರ್ವ್ಯೂಲ್ಲಿ ಮಾತಾಡಿರೋಂಗೆ ಬ್ಲಿಂಕ್ ಶಾಕಾಹಾರಿ ಅಂದರೆ ಶಾಕಾಹಾರಿ ಹ್ಯಾಡ್ ರಂಗಾಯಣ ರಘು, ಗೋಪಾಲ್ ಸರ್, and Blink had a lot of actors. Yes. Dikshit, Mandara. Chaitra. Yeah, and they were all, known names with great Insta followers. ಅದಕ್ಕಿಂತ ಹಿಂದಿನ ವರ್ಷಕ್ಕೆ ಹೋದ್ರೂ ನಾವೇನು ಡೇರ್ ಡೆವಿಲ್ ಮುಸ್ತಫಾ, ಆಚಾರ್ ಅಂಡ್ ಕೋ, ಹಾಸ್ಟೆಲ್ ಹುಡುಗರು ಮಾತಾಡ್ತೀವಿ. Though it did not have known faces within the film, there were known faces supporting the film. Backed by big productions. Backed by Dali backed DDM, Rakshit Parva backed Hostel, and PRK production de Achar. So yellow on kade is the data clearly telling us that nimma cinema na jara tirug nodbekandre either on screen or off screen ಒಂದು ನೋನ್ ನೇಮ್ ಇಟ್ಕೊಳ್ಳಿ ಅನ್ನೋದು ನಮಗೆ ಫ್ರೀಕ್ವೆಂಟ್ಲಿ ಹೇಳ್ತಾ ಇದೆಯಾ ಡೇಟಾ, ಆರ್ ವಾಟ್ ಯು ಸೇ? ಬಿಕಾಸ್ ಇದು ಎರಡು ಇಲ್ದಲೇ ಯಾರಾದ್ರು ಈ ಕಾಂಬಿನೇಷನ್ ಇಲ್ದಲೇ ಇರೋ ಚಿತ್ರಗಳು ಯಾರು ಸ್ಪಾರ್ಕ್ ಮಾಡಿರೋದು ನಿಮ್ ಗಮನಕ್ಕೆ ಬರ್ತಿದ್ಯಾ? ಎರಡು ಸ್ಪಾರ್ಕ್ ಮಾಡಿರೋದು ಅಂದ್ರೆ ನೋನ್ ನೇಮ್ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಎರಡೂ ಇಲ್ಲ. ಹೊಸಬರು ಚಿತ್ರ ಸಖತ್ ಹೆಸರು ಮಾಡ್ತಿದೆ ಕನ್ನಡದಲ್ಲಿ ಇನ್ ದ ಲಾಸ್ಟ್ 2-3 years. ನಾನು ಅಷ್ಟು ಯಾವುದು ಇಲ್ಲ, ನನ್ನ ಗಮನಕ್ಕೂ ಯಾವ್ದಿಲ್ಲ. ನಿಮ್ಗೆ ಯಾರಾದ್ರೂ ಆಡಿಯನ್ಸ್ಗೆ ಅನ್ಸಿದ್ರೆ ಪ್ಲೀಸ್ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಜಸ್ಟ್ ಟ್ರೈಂಗ್ ಟು ಅರೈವ್ ಅಟ್ ಎ ನರೇಟಿವ್. ಬಿಕಾಸ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ಲ. ಸೊ ಈಗ ಒಬ್ಬ ಫಿಲ್ಮ್ ಮೇಕರ್ ಫಿಲ್ಮ್ ಮಾಡಬೇಕು ಅಂತ ಹೇಳಿದಾಗ ಕಂಟೆಂಟ್ಸ್ ತುಂಬ ವೆರಿ ಇಂಪಾರ್ಟೆಂಟ್. ಅಟ್ ದ ಸೇಮ್ ಟೈಮ್ ನಾನು ಏನು ಹೇಳ್ತೀನಿ ಅಂದರೆ ಡೋಂಟ್ ಕಾಂಪ್ರಮೈಸ್ ಆನ್ ದ ಆ್ಯಕ್ಟಿಂಗ್ ಪಾರ್ಟ್. ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಅದು ಪರವಾಗಿಲ್ಲ, ಒಳ್ಳೆ ಕ್ಯಾಸ್ಟಿಂಗ್ ಹಾಕೊಂಡ್ರೆ ಬೆಟ್ರು. ಇಲ್ಲಿ ಏನಾಗುತ್ತೆ ಕೆಲವು ಸಲ ತೀರಾ ಹೊಸ ನಾನು ಐವ್ ಸೀನ್ ಆ ಮಿಸ್ಟೇಕ್ಸ್. ನಾನು 2-3 ಫಿಲ್ಮ್ಗಳು ನೋಡಿದ್ದೀನಿ ಹೋಗಿ ವೆನ್ ಐ ಗಾನ್ ಟು ದ ಪ್ರೀಮಿಯರ್ ಸಮಥಿಂಗ್. ತೀರಾ ನೀವು ಹೇಳ್ದಂಗೆ ಆ 280 ಫಿಲ್ಮ್ಸಲ್ಲಿ ಅದನ್ನು 10%-20% ಆ್ಯಕ್ಚುಲಿ ಪ್ರೊಡಕ್ಷನ್ ವ್ಯಾಲ್ಯೂಸ್ ಸಾರಿ ಟು ಸೇ ಇಟ್ ಇಸ್ ನಾಟ್ ಸೋ ಗುಡ್. ಯಾಕೆ ಅಂತಲೂ ಹೇಳ್ತೀನಿ. ಏನಾಗುತ್ತೆ, ಒಂದು ಕಡೆ ಕಾಂಪ್ರಮೈಸ್ ಮಾಡಿರ್ತಾರೆ, ಇನ್ನೊಂದು ಕಡೆ ಏನಾಗುತ್ತೆ ನನ್ನ ಶಡ್ಕನ್ ಮಗ, ನನ್ನ ಸೋದರ ಫ್ರೆಂಡ್ ಮಗ, ಇನ್ನೊಬ್ಬ ಯಾರೋ ಗೊತ್ತಿರೋರ ಮಗ, ಸಂಬಂಧಗಳು ಕರ್ಕೊಂಡ್ಬಂದ್ಬಿಟ್ಟು ಅವ್ರಿಗೆ ಆ್ಯಕ್ಟಿಂಗ್ ಏನು ಗೊತ್ತಿರಲ್ಲ ಬಂದು ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡಿಸ್ಬೇಕು ಅಂತ ಮಾಡಿರ್ತಾರೆ. ಇಲ್ಲ ಕೆಲವು ಸಲ ಏನಾಗುತ್ತೆ ಇನ್ವೆಸ್ಟರ್ಸ್ ಪ್ರೆಷರ್ ಇರುತ್ತೆ, ಇವ್ರಿಗೂ ಹಾಕ್ಸ್ಬಿಡಿ ಅವ್ರಿಗೂ ಹಾಕ್ಸ್ಬಿಡಿ ಅಂತ ಇರುತ್ತೆ. ಸೊ ಅದು ಒಂದು ಕಡೆ ಪ್ರೆಷರ್ ಆಗಿರ್ಬೋದು. ಸೊ ಅಲ್ಲೇನಾಗುತ್ತೆ ಡೈರೆಕ್ಟರ್ ವಿಲ್ ನಾಟ್ ಹ್ಯಾವ್ ಎನಿ ಹೋಲ್ಡ್ ಆನ್ ಇಟ್ ಬಿಕಾಸ್ ಇಫ್ ಇಸ್ ಎ ನೋನ್ ಡೈರೆಕ್ಟರ್ ವಿಲ್ ಸೆ ಗಾಸ್ ನೋ ಚಾನ್ಸ್. ಅವ್ರಿಗೇನಾಗುತ್ತೆ ನಾನು ಹೊಸೊಬ್ಬ ನನಗೇನೋ ಒಂದು ಇಂಡಸ್ಟ್ರಿ ಮಾಡಬೇಕು ಅಂತ ಆಸೆ ಇರುತ್ತೆ ಅವ್ರಿಗೆ. ಮಾಡೋದು ಸಾಕಪ್ಪ ಪಿಕ್ಚರ್ ಹೋಗ್ಬಿಟ್ಟು ಮಾಡಿಬಿಡ್ತಾರೆ. ಕೊನೆ ಹಾಗೆ ಆಗ್ಬಿಡುತ್ತೆ ಕೆಲವು ಸಲ. ಸೊ ಅದು ಒಂದು ರೀಸನ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ಏನು ಮಾಡೋಕ್ಕೂ ಲೆಟ್ಸ್ ಡಿಸೈಡ್, ಲೆಟ್ಸ್ ಒಂದು ಗೆರೆ ಹಾಕೊಳ್ಳಿ. ನಾನು ಮಾಡಿದ್ರೆ ಕರೆಕ್ಟಾಗಿರೋ ಜೊತೆ ಮಾಡ್ತೀನಿ, ಇಲ್ಲ ಮಾಡೋದಲ್ಲ. ಬಟ್ ದೇರ್ ದ ಕನ್ಸರ್ನ್ ವುಡ್ ಬಿ ಬಜೆಟ್ ಅಲ್ವಾ? ಅಂದರೆ ನಾನಿವಾಗ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀನಿ, ನನಗೆ ನೋನ್ ಆ್ಯಕ್ಟರ್ಸ್ ಬೇಕು ಅಂತಿದ್ದಂಗೆ ಬಜೆಟ್ ಚಾಲೆಂಜ್ ಆಗೋಗುತ್ತೆ. ಹೌದು, ಬಜೆಟ್ ಬೀಳ್ತಿದ್ದಂಗೆ ಬಿಸ್ನೆಸ್ ರಿಸ್ಕ್ ಆಗುತ್ತೆ. ಸರಿ ಚಿಕ್ಕದಾಗಿ ಮಾಡ್ಬೋಣ, ಆಮೇಲೆ ಪ್ರೆಸೆಂಟರ್ಸ್ ನೋಡೋಣ ಅಂತ ಹುಡುಕಿದ್ರೆ ವೆರಿ ಆನೆಸ್ಟ್ಲಿ ಇಬ್ಬರೇ ಪ್ರೆಸೆಂಟ್ ಮಾಡ್ತಿರೋದು ಸದ್ಯಕ್ಕೆ. ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ನಮ್ಮ ಡಾಲಿ ಧನಂಜಯ್ ಅವರು ಅಂಡ್ ಪರಂವಾ KRG ಪ್ರೆಸೆಂಟ್ ಮಾಡ್ತೀಯಾರಾ? ಯಾವ್ದು ಮಾಡ್ದಂಗೆ ಕಾಣುತ್ತೆ. ಹೌದಾ? ಐ ಆಮ್ ನಾಟ್ ಶೋರ್. KRG ಆಫ್ ಕೋರ್ಸ್ ಟಾಪ್ ಡಿಸ್ಟ್ರಿಬ್ಯೂಟರ್, ಓಕೆ, ಟಾಪ್ ಪ್ರೊಡಕ್ಷನ್ ಹೌಸ್, ಓಕೆ. ಬಟ್ ಪ್ರೆಸೆಂಟ್ ರೀಸೆಂಟ್ಲಿ ನನ್ನ ಗಮನಕ್ಕೆ ಯಾವುದು ಬಂದಿಲ್ಲ. ಯಾರು ಇದ್ರೆ ತಿಳಿಸಿ ಕಮೆಂಟ್ ಬಾಕ್ಸ್ ಅಲ್ಲಿ ಆಡಿಯನ್ಸ್. But yeah, yesterday I met Dali Dhananjay. Okay. We had a long conversation. Nice. For about more than an hour. Oh, great. So, more or less same topic we were discussing.
ದಟ್ ರೀಸೆಂಟ್ಲಿ ಅವರ 4-5 ಸಿನಿಮಾ ಶೇರ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ. Great. ಬೆಸ್ಟ್ ವಿಶಸ್ ಆನ್ ಇಂಟರ್ವೆಲ್, ಬೆಸ್ಟ್ ವಿಶಸ್ ತರ್ಕ, ಬೆಸ್ಟ್ ವಿಶಸ್ ಅದು. Amazing. ಅದಾದ್ಮೇಲೆ ಎಷ್ಟೊಂದು ಜನ ಅವ್ರಿಗೆ ಯುನೋ ಸರ್ ಈ ಸಿನಿಮಾ ನೋಡಿ, ಸರ್ ಇದನ್ನ ನೋಡಿ ಒಪಿನಿಯನ್ ಹೇಳಿ, ಇದನ್ನ ಚೆಕ್ ಮಾಡಿ ಪ್ರೆಸೆಂಟ್ ಮಾಡ್ಬೋದಾ ಹೇಳಿ. ಸೊ ಒನ್ ಗುಡ್ ಥಿಂಗ್ ಇಸ್ ಅವ್ರ ಆದಷ್ಟು ಅವರ ಪಾಸಿಬಲ್ ಕೆಪಾಸಿಟೀಸ್ ಅಲ್ಲಿ ಅವರು ಹಿ ಹ್ಯಾಸ್ ಬೀನ್ ವೆರಿ ಸಪೋರ್ಟಿವ್ ಟು ನ್ಯೂ ಫಿಲ್ಮ್ ಮೇಕರ್ಸ್. ಹೌದು ಹೌದು. So we'll take a moment to thank Dhananjay sir for that. Anyway, coming back, Paramba of late I think they're not presenting. ಅದು ಮಾಡ್ತಿಲ್ಲ, ಇಲ್ಲ ಹೌದು ಅಲ್ವಾ? I think ಮಿಥ್ಯಾ ಅಂತ ಒಂದು ಮಾಡಿದ್ರು ಅಷ್ಟೇ. ಈಗ ಮಿಥ್ಯಾ ವಾಸ್ ದೇರ್ ಪ್ರೊಡಕ್ಷನ್ ಅಲ್ವಾ, ಅಂದ್ರೆ ಅವ್ರದೇ ಸಿನಿಮಾ, ಅಂದ್ರೆ ಬೇರೆಯವ್ರದ್ದು ತಗೊಂಡು ಅವರು ಪ್ರೆಸೆಂಟ್ ಮಾಡಿದ್ರು. ಅದಕ್ಕೆ ಮುಂಚೆ ಒಂದು ವೆಬ್ ಸೀರೀಸ್ ಮಾಡಿದ್ರಲ್ಲ ಯೂಟ್ಯೂಬ್ ಅಲ್ಲಿ ಬಿಟ್ಟು, ಏಕಂ. ಅಗೇನ್ ಕರೆಕ್ಟ್. ಬಟ್ ಫಿಲಮ್ ಅಂತ ಬಂದ್ರೆ ಹಾಸ್ಟೆಲ್ ಲಾಸ್ಟ್ ಮಾಡಿರೋದು ಅಂದ್ರೆ ಬೇರೆಯವರು ಪ್ರೊಡ್ಯೂಸ್ ಮಾಡಿ ಟೇಕ್ ಓವರ್ ಮಾಡಿ, ಅಂದ್ರೆ ಪರಂಬ ಟೇಕ್ ಓವರ್ ಮಾಡಿ ಪ್ರೊಡ್ಯೂಸ್ ಮಾಡಿರೋದು. ಐ ಥಿಂಕ್ ದಟ್ ವಾಸ್ ಓನ್ಲಿ. ಓಕೆ. ಸೊ ಹೌ ಡು ಯು ಸೀ ಇಸ್ ದ ವೇ ಫಾರ್ವರ್ಡ್? ಸೊ ಅಂಡ್ ಟು ಆಡ್ ಆನ್ ಟು ದಟ್ ಲಿಸ್ಟ್, ಸತೀಶ್ ನೀನಾಸಂ ಹ್ಯಾಸ್ ಸ್ಟೆಪ್ ಫಾರ್ವರ್ಡ್ ಟು ಪ್ರೆಸೆಂಟ್ ಹೆಬ್ಬುಲಿ ಕಟ್. ಓ ನೈಸ್ ನೈಸ್. ಸೊ ಭೀಮ್ರಾವ್ ಅಂತ ಡೈರೆಕ್ಟರ್, ಕನ್ನಡ ಫಿಲ್ಮ್ ಕ್ಲಬ್ ಇಸ್ ದ ಬ್ರಾಂಡಿಂಗ್ ಪಾರ್ಟ್ನರ್ ಅದಕ್ಕೆ. ಸೊ ಡು ಯು ಥಿಂಕ್ the way forward would be other heroes also joining this culture of presenting? Because in Tamil a lot of heroes support small films. Yeah, very true. Forget Tamil heroes supporting Tamil directors. Tamil heroes have presented Kannada films. Exactly. For example, Prithviraj ಮಾಡಿದ್ದಾರೆ. Exactly. Vijay Sethupathi ಮಾಡಿದ್ದಾರೆ. Vijay Sethupathi presented Neeli Akki. ಹೌದು. Vetri presented if I'm not wrong Natesh ಅವ್ರಿಗೆ ಅದು ಪ್ರೆಸೆಂಟ್ ಮಾಡಿದ್ರು. So and now Aruna Kashyap is coming to a Kannada film. Correct. It's a great thing. And GVM Gautam Vasu Menon has made an announcement. Yeah, he want to make a Kannada film soon. Yes. So one side, there is a brighter horizon. Howdo. And on the other side, there is a cliff. So we are exactly in between. Don't know where to go. Now I think we can talk about the what if scenario. What if scenario? Alva. Yeah. So ಇದು ವಾಟ್ ಇಫ್ ಸಿನಾರಿಯೋ ಅಂತ ನಾನು ಧೀರಜ್ ಅವರು ತುಂಬ ಯೋಚನೆ ಮಾಡ್ತಿದ್ದ ಬಗ್ಗೆ. ಐ ಗಾಟ್ ಅನ್ ಐಡಿಯಾ, ಐ ಜಸ್ಟ್ ಶೇರ್ಡ್ ವಿತ್ ಹಿಮ್. He said it's a good thought, we'll probably think about it. ಇದು ಬರೀ ವಾಟ್ ಇಫ್ನ ಇಂಪ್ಲಿಮೆಂಟ್ ಆಯ್ತು ಅಂದರೆ ನಥಿಂಗ್ ಲೈಕ್ ಇಟ್ ವಿಲ್ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪೀಪಲ್ ಇನ್ ದ ಅರ್ತ್. ಕರೆಕ್ಟ್. ಬಿಕಾಸ್ ನಾವು ಫಿಲ್ಮ್ ಮಾಡಬೇಕು ಅಂತ ಇದೀವಿ, ನಾವು ಫ್ಯೂಚರಲ್ಲಿ ಇನ್ನೂ ಫಿಲ್ಮ್ಸ್ ಹೆಚ್ಚಾಗಿ ಮಾಡಬೇಕು ಅಂತ ಆಸೆ ಇದೆ ನನಗೆ. ವಾಟ್ ಇಫ್ ಸಿನಾರಿಯೋ ಏನಪ್ಪ ಅಂದರೆ, ಹೇಳ ಸರ್ ಧೀರಜ್ ಪ್ಲೀಸ್. ಅಂದರೆ ಹೀಗಾದರೆ ಅಂದರೆ ನಮ್ಮ ಆಸೆ. ಓಕೆ. ಈಗ ಇದು ಹೇಗೆ ಕನ್ನಡ ಫಿಲ್ಮ್ ಕ್ಲಬ್ಬು ಯು ಆ್ಯಕ್ಚುಲಿ ಇನ್ವಾಲ್ವ್ ಎವ್ರಿ ಫಿಲ್ಮ್ ಮೇಕರ್ ಟುಗೆದರ್, ಒಂದು ಫಾರಮ್ ರೆಡಿ ಮಾಡಿ ಆ ಫಾರಮಲ್ಲಿ ವಿ ಜಸ್ಟ್ ಹ್ಯಾವ್ ಎ ಮೀಟ್ ಆ್ಯಂಡ್ ಗ್ರೀಟ್ ಸೆಷನ್ ಮಾಡ್ತಾರೆ. ಸೊ ಆ ಥರ ಇದೇನು ನಾನು ಹೇಳ್ತಿದ್ದೀನಿ 25 ಆ್ಯಕ್ಟರ್ಗಳಿದಾರಲ್ಲ, ಆ 25 ಆ್ಯಕ್ಟರ್ ಜೊತೆ ಆಯಿತಾ ಅಪ್ಕಮಿಂಗ್, ಫಾರ್ ಎಕ್ಸಾಂಪಲ್ ಐ ಆಮ್ ನಾಟ್ ಸೇ ಎಲ್ಲ ಗುಂಪಲ್ಲಿ ಗೋವಿಂದ ಮಾಡಿ ಎಲ್ಲ ಮಾಡೋದು ಬೇಡ ಹೇಳ್ತಿಲ್ಲ. ನಾನು ಹೇಳ್ತಿರೋದು ಒಂದು ಕ್ವಾರ್ಟರ್ ವೈಸು ಕಾರ್ಪೊರೇಟ್ ಸ್ಟೈಲಲ್ಲಿ. ಯೂಶ್ವಲಿ ನಾವೇನು ಮಾಡ್ತೀವಿ ಕಂಪ್ನೀಸಲ್ಲಿ, ಐ ಟಿ ಕಂಪ್ನೀಸಲ್ಲಿ ಏನು ಮಾಡ್ತೀವಿ, ಸ್ಟಾರ್ಟಿಂಗ್ ವರ್ಷದಲ್ಲಿ ಫಾರ್ ಎಕ್ಸಾಂಪಲ್ ಜಾನ್ ಶುರು ಆಯಿತು ಅಂದ ತಕ್ಷಣ ಜಾನ್ ಫೆಬ್ 2 ತಿಂಗಳಲ್ಲಿ ವಿಲ್ ಗೋ ಫಾರ್ ಆಫ್ ಸೈಟ್ಗೆ ಹೋಗ್ಬಿಡ್ತೀವಿ. 2 ದಿನ ಆಫೀಸ್ ಗಿಫ್ಟ್ಸ್ ಎಲ್ಲ ರಜಾ, ಎಲ್ಲ ಫುಲ್ ಟೀಮ್ ಮೆಂಬರ್ಸ್ ಎಲ್ಲ ಆಫ್ ಸೈಡ್ಗೆ ಹೋಗ್ಬಿಟ್ಟು, ಆಫ್ ಸೈಡ್ ಅದಾಗ ಬೇಸಿಕಲಿ ರೆಸಾರ್ಟ್ಗೆ ಹೋಗ್ಬಿಡ್ತೀವಿ ಸರ್. 2 ದಿನ ಚಿಲ್ ಮಾಡೋಕ್ಕೆ. ಬರೀ ಚಿಲ್ ಸಾಯಂಕಾಲ ಹೊತ್ತು ಮಾತ್ರ, ಬೆಳಗ್ಗೆ ಸಾಯಂಕಾಲ ತನಕ ಕೆಲಸ ಮಾಡ್ತೀವಿ. ಅಂದರೆ ನೆಕ್ಸ್ಟ್ 1 ಇಯರ್ ನಮ್ಮ ಏನು ಪ್ಲಾನ್ಸ್ ಇರಬೇಕು ನಮ್ಮದು, ನೆಕ್ಸ್ಟ್ 1 ಇಯರ್ ನಾವು ಏನೆಲ್ಲ ಮಾಡಬೇಕು ಅಂತ ಕ್ವಾರ್ಟರ್ ವೈಸ್ ಪ್ಲಾನ್ ಮಾಡ್ತೀವಿ ನಾವು. ಸೊ ಈ ಥರ ಒಂದು ಕಂಪ್ಲೀಟ್ ಕಾರ್ಪೊರೇಟ್ ಸ್ಟ್ರಕ್ಚರಲ್ಲಿ ಟ್ರೈ ಮಾಡ್ಬೋದಲ್ವಾ, ಯಾಕೆ ಮಾಡೋಕ್ಕಾಗಲ್ಲ? ನಾನು ಹೇಳ್ತಿರೋದು ವಿ ಶುಡ್ ಆಲ್ವೇಸ್ ಗೋ ವಿತ್ ಅ ಚೇಂಜ್ ಮ್ಯಾನೇಜ್ಮೆಂಟ್ ಟೂಲ್. ಇದೇ ನಡ್ಕೊಂಬರ್ತಿರ್ಬೇಕಾದ್ರೆ ಒಂದು ಟ್ರೈ ಮಾಡೋಣ, ಆದರೆ ನಥಿಂಗ್ ಲೈಕ್ ಇಟ್. ದಟ್ಸ್ ವಾಟ್ ಎವ್ರಿಬಡಿ ವಾಂಟ್ಸ್ ಅ ಚೇಂಜ್ ಅಲ್ವಾ, ಒಂದು ಚೇಂಜ್ ಮಾಡಿ ನೋಡೋಣ. ದಟ್ಸ್ ವಾಟ್ ವಿ ನೀಡ್ ಸಪೋರ್ಟ್ ಫ್ರಮ್ ಆಲ್ ದ ಆ್ಯಕ್ಟರ್ಸ್. ಶಿವಣ್ಣ ಆಗಲಿ, ಸುದೀಪ್ ಸರ್ ಆಗಲಿ, ಎಲ್ಲರೂ ಒಂದು ಸಪೋರ್ಟ್ ಮಾಡಿದ್ರೆ ನಥಿಂಗ್ ಲೈಕ್ ಇಟ್. ಐಮ್ ಜಸ್ಟ್ ಇದು ವಿಶ್ ಲಿಸ್ಟ್ ಸರ್, ಡೋಂಟ್ ಮಿಸ್ಟೇಕ್ ಮಿ. ಆಮೇಲೆ ಏನಪ್ಪ ಅಂದರೆ ಕ್ವಾರ್ಟರ್ ವೈಸ್ ಪ್ಲ್ಯಾನ್ ಮಾಡೋಣ ಸರ್. ಕ್ವಾರ್ಟರ್ 1, ಕ್ವಾರ್ಟರ್ 2, ಕ್ವಾರ್ಟರ್ 3, ಕ್ವಾರ್ಟರ್ 4. ಕ್ವಾರ್ಟರ್ 1ಅಲ್ಲಿ ಜಾನ್ ಟು ಮಾರ್ಚಲ್ಲಿ ಬರೋ ಯಾವ ಫಿಲ್ಮ್ಸ್ ರೆಡಿ ಇದೆ ಅದನ್ನು ಬೈಫೋಕೇಟ್ ಮಾಡಿಕೊಂಡು ಅದರಲ್ಲಿ ಸೆನ್ಸರ್ ಆಗಿರಬೇಕು. ದೇ ಶುಡ್ ಬಿ ರೆಡಿ ಫಾರ್ ರಿಲೀಸ್, ನಾಟ್ ಜಸ್ಟ್ ಎನಿ ಪರ್ಸನ್ ಕ್ಯಾನ್ ಜಸ್ಟ್ ಕಮ್ ಫಾರ್ ದಿಸ್ ಗ್ರೂಪ್, ನೋ ಚಾನ್ಸ್. ಫಿಲ್ಮ್ ರೆಡಿ ಫಾರ್ ರಿಲೀಸ್ ದೇವರ ಬುಕ್ ಮೈ ಶೋಲ್ಲಿ ಬಂದಿರಬೇಕು, ಸೆನ್ಸರ್ ಕಾಪಿ ಆಗಿರಬೇಕು ಅಂತ ಟಾಪ್ 5 ಫಿಲ್ಮ್ ಮೇಕರ್ಸು ಇಲ್ಲ 10 ಫಿಲ್ಮ್ ಮೇಕರ್ಸು ನಾವು ಇಲ್ಲಿ ಸ್ಕ್ರೂಟಿನಿ ಮಾಡಿಕೊಂಡು, ಅಂದರೆ ನಾವು ವಿ ಆರ್ ನಾಟ್ ನೋಬಲ್ ಟು ಜಡ್ಜ್, ಬಟ್ ಅಟ್ ದ ಸೇಮ್ ಟೈಮ್ ಬಿಫೋರ್ ಟೇಕಿಂಗ್ ದಿಸ್ ಟು ದ ಮ್ಯಾನೇಜ್ಮೆಂಟ್, ಸಿಂಪಲ್ ಇಂಟರ್ವ್ಯೂ ಮಾಡೋ ಟೈಮಲ್ಲಿ ಫಸ್ಟ್ ಲೆವೆಲ್ ಇಂಟರ್ವ್ಯೂ ಮಾಡ್ತಾರೆ, ಸೆಕೆಂಡ್ ಲೆವೆಲ್ ಇಂಟರ್ವ್ಯೂ ಮಾಡ್ತಾರೆ, ತಪ್ಪೇನಿಲ್ಲ. ವಿ ನಾಟ್ ಜಡ್ಜಿಂಗ್ ಎನಿಬಡಿ. ಬಟ್ ಏನಂದರೆ ಔಟ್ಕಮ್ ಏನು, ಅವ್ನ ಕೆಲಸ ಸಿಗಬೇಕು. ನಮ್ಗೇನು ಔಟ್ಕಮ್ಮು, ಒಳ್ಳೆ ಕನ್ನಡ ಸಿನಿಮಾಗಳು ಬರಬೇಕು, ಅದಕ್ಕೆ ಸಪೋರ್ಟ್ ಮಾಡಬೇಕು, ಅಷ್ಟೇ ಮ್ಯಾಟರ್. ಎಕ್ಸಾಕ್ಟ್ಲಿ ಆ ಕಾರ್ಪೊರೇಟ್ ಸ್ಟ್ರಕ್ಚರ್ ಹೋಗೋಣ ಅಂತ ನನ್ನ ಯೋಚನೆ. ಏನಪ್ಪ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು 30 ಫಿಲ್ಮ್ ರೆಡಿ ಫಾರ್ ರಿಲೀಸ್ ಅಂದ್ಕೊಳ್ಳಿ,
ಇನ್ ದ ಮಂತ್ ಆಫ್ ಜಾನ್ ಫೆಬ್ ಮಾರ್ಚ್. ಈಗ ಮಾರ್ಚ್ ಬಿಟ್ಬಿಡಿ, ಏಪ್ರಿಲೇ ಬಂತು. ಏಪ್ರಿಲ್ ಮೇ ಜೂನ್ 30-40 ಫಿಲ್ಮ್ಸ್ ಇರುತ್ತೆ. ಆ 30-40 ಫಿಲ್ಮ್ಸಲ್ಲಿ ತಿಂಗಳಲ್ಲಿ ಬ್ರೇಕ್ ಮಾಡ್ಕೊಂಡ್ರು 5 ಫಿಲ್ಮ್ ಬರುತ್ತೆ ಅಂದ್ಕೊಳ್ಳಿ. ಈ 5 ಫಿಲ್ಮ್ಸ್ಗಳ ಮಾತ್ರ ಇಲ್ಲ 2 ಕ್ಲಬ್ ಮಾಡಿಕೊಂಡು 10 ಫಿಲ್ಮ್ ಅಂದ್ಕೊಳ್ಳಿ. ವಿ ವಿಲ್ ಹ್ಯಾವ್ ಮೀಟಿಂಗ್ ವಿತ್ ಹೂ ಈ 15-20 ಜನ ಯಾರು ಆ್ಯಕ್ಟರ್ಗಳಿದ್ದಾರೆ. ಅದರಲ್ಲಿ ಎನಿಬಡಿ ಕ್ಯಾನ್ ವಾಲಂಟಿಯರ್ ಬೇಸ್ಡ್ ಆನ್ ದ ಟೈಮ್ ಲೈನ್ಸ್. ವಿ ನಾಟ್ ಫೋರ್ಸಿಂಗ್ ದೆಮ್. ಯಾವ ಫ್ರೀ ಇದ್ರೆ ಈ ಡೇಟಲ್ಲಿ ನೀವು ಹೇಳಿದ್ರೆ 3 ಜನ ಇದೆ, ನೀವು 2 ಇದ್ದೀರಾ 3 ಜನ ಇದ್ದಾರೆ, ಓಕೆ. ಆಲ್ ದೋಸ್ 5 ಪೀಪಲ್ ಶುಡ್ ಗೋ ಅಂಡ್ ಶೋ ದ ಫಿಲ್ಮ್ಸ್ ಟು ದೆಮ್. ನಾಟ್ ಟ್ರೈಲರ್, ಫಿಲ್ಮ್ಸ್ ತೋರಿಸ್ಲಿ. ಸೊ ಯಾಕೆ ಮಾಡ್ತಿದ್ದೀವಿ ಅಂದರೆ ಇವರೆಲ್ಲ 23 ಜನ ಆ್ಯಕ್ಟರ್ಗಳಿದ್ದಾರೆ, ಇವರೆಲ್ಲ ವಿ ಲುಕ್ ಅಪ್ ಆನ್ ದೆಮ್ ಬಿಕಾಸ್ ದೇ ಆರ್ ಅವರ್ ಹೀರೋಸ್. ಅವ್ರು ನಮ್ಮ ಸೀನಿಯರ್ಸ್. ಜೂನಿಯರ್ಸಿಂದ ನಾವು ಕಲಿಬೇಕಲ್ಲ ಜೂನಿಯರ್ಸು. ಅದು ತಪ್ಪೇನಿಲ್ಲ. ವಿಲ್ ಆಲ್ ಗೋ ಟು ದೆಮ್ and say, hey, we have made this film, please guide us. Because ಇದು ಒಂದು ಇಂಡಸ್ಟ್ರಿಯಿಂದ ಹೇಳಿದಾಗ ಏನಾಗುತ್ತೆ, ನೀವು ಸೇರ್ಕೊಂಡು ನಮ್ಗೆ ಹೆಲ್ಪ್ ಮಾಡಿದ್ರೆ ನಾವು ಹಿಂದೆ ಹೋಗ್ಬೋದು. ನೀವು ಟ್ರೈಲರ್ ಲಾಂಚು ಮತ್ತು ಇನ್ಸ್ಟಾಗ್ರಾಮ್ ಮಾಡೋದು ಅದೆಲ್ಲ ಸೆಕೆಂಡ್ರಿ. ಬಟ್ ಸ್ಟಿಲ್ ವಾಟ್ ಐ ಆಮ್ ಸೇಯಿಂಗ್ ಇಸ್ ಒಂದು ಮಾರಲ್ ಸಪೋರ್ಟ್ ಇತ್ತು, ಒಂದು ಮೀಟಿಂಗ್ ಮಾಡಿ, ಬಾಗುರು ನಾನು ಇದ್ದೀನಿ ಫಿಲ್ಮ್ ತೋರಿಸು, ಯು ಕ್ಯಾನ್ ಗೈಡ್ ದಮ್. ಇದು ಮಾರ್ಕೆಟಿಂಗ್ ಇದಕ್ಕೆ ಹಿಂಗೆ ಮಾಡು, ಇದಕ್ಕೆ ಇಷ್ಟ ಖರ್ಚು ಮಾಡು. ಸೊ ದೇ ವಿಲ್ ನೋ. ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಸ್ವಲ್ಪ ಬೋಧನೆ ಕೊಟ್ಟರೆ ಸಿ ದ ಚೇಂಜ್. 5 ಪಿಕ್ಚರ್ ಡೈರೆಕ್ಟರ್ಗಳು ಅವ್ರ ಬೂಸ್ಟೇ ಚೇಂಜ್ ಆಗಿರುತ್ತೆ, ಪ್ರೊಡಕ್ಷನ್ ಹೌಸ್ ಬೂಸ್ಟೇ ಚೇಂಜ್ ಆಗಿರುತ್ತೆ. ದಿ ಡಿ ನಾಟ್ ಪ್ರೆಸೆಂಟ್. ಆ 5 ಪಿಕ್ಚರಲ್ಲೇ 1 ಪಿಕ್ಚರ್ ಡಬ್ಬ ಇದೆಯಾ ಹೇಳ, ಇಲ್ಲ ನೀನು ಬರಬೇಡ, ಈಗ ನಾನು ಸಪೋರ್ಟ್ ಮಾಡಲ್ಲ, ಪ್ರಿಪೇರ್ ಎವ್ರಿಥಿಂಗ್ ಅಂಡ್ ಕಮ್ ಬ್ಯಾಕ್ ಅಗೇನ್. ಮುಖದ್ಮೆ ಹೊಡಿಬೇಕು. ಅವಾಗೇನಾಗುತ್ತೆ, ನೀನು ನೀಟಾಗಿ ಮಾಡ್ತಾನೆ, ತಪ್ಪು ಮಾಡಲ್ಲ, ನೀಟಾಗಿ ಮಾಡ್ಕೊಂಡ್ಬರ್ತಾರೆ. ಮಿಕ್ಕಿದ ಪಿಕ್ಚರ್ ಬಂದಾಗ ಅದನ್ನು ಬ್ರ್ಯಾಂಡಿಂಗ್ ಮಾಡಿಕೊಂಡು ಎಲ್ಲೆಲ್ಲ ಹೋಗಬೇಕು. ಆಮೇಲೆ ಈ ಪಿಕ್ಚರ್ನ ಯಾವ ಪಿಕ್ಚರ್ ರಿಲೀಸ್ ಮಾಡಿ ಇವ್ರು ಬ್ಯಾಕ್ ಮಾಡಿ ರಿಲೀಸ್ ಮಾಡ್ತಾರಲ್ಲ, all these people should go as a team and watch this film with protocols. See the change, sir. ಹೊಂದಾಣಿಕೆ ಇದೆ ಇಲ್ಲ ಅಂತ ಹೇಳ್ತಿಲ್ಲ, ನಾನು ಹೇಳ್ತಿರೋದು ಈ ಥರ ಒಂದು ಚೇಂಜ್ ಓವರ್ ಮಾಡಿದ್ರೆ ವಾಟ್ ಇಫ್ ಸಿನಾರಿಯೋ ಅಗೇನ್, ನಥಿಂಗ್ ಲೈಕ್ ಇಟ್. ಜಸ್ಟ್ ಇಮ್ಯಾಜಿನ್ ಆಲ್ ದಿಸ್ 3 people, 10 people, 15 people ಒಂದೊಂದ್ಸಲ ಬಂದು ಮೆಂಟರ್ ಮಾಡಿ ಇವಾಗೆಲ್ಲ. ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ಪ್ರೊಡಕ್ಷನ್ ಹೌಸಸ್ ಆಲ್ಸೋ, ನಾಟ್ ಓನ್ಲಿ ಆ್ಯಕ್ಟರ್ಸ್. ಯು ಹ್ಯಾವ್ ಸೋ ಬಿಗ್ ಪ್ರೊಡಕ್ಷನ್ ಹೌಸಸ್ ಆ್ಯಂಡ್ ಯು ಹ್ಯಾವ್ ಸಮ್ ಬಿಗ್ ಡೈರೆಕ್ಟರ್ಸ್ ಟೀಮ್. ಒಂದು ಫಾರಮ್ ಮಾಡೋಣ. ಈಗ ಬೇರೆ ಇಂಡಸ್ಟ್ರಿಯಲ್ಲಿ ಮಾಡ್ತಿಲ್ಲ ಅಂದ್ರೆ ನಾವು ಮಾಡೋಣ. ವೈ ನಾಟ್ ಕನ್ನಡ ಇಂಡಸ್ಟ್ರಿ ಸ್ಟಾರ್ಟ್ ದಿಸ್ ಆಕ್ಟಿವಿಟಿ? ನಾವು ವಿ ವಿಲ್ mentor these things. We can also talk to Sadhu sir and take this up at Chalachitra Academy. ಚೇಂಬರ್ ತಗೋಣ, ಕೇಳೋಣ ಅವ್ರಿಗೆ. I mean, this is the what if scenario. ನನಗೆ ಅನ್ಸುತ್ತೆ, ನಿಮ್ಗೆ ಅನ್ಸುತ್ತೆ? I think any campaign or any activity or any solution focused or directed in favor of getting a solution, ಟ್ರೈ ಮಾಡುವ. ಅಂದರೆ ಹೆಂಗೋ ಏನೋ ವರ್ಕ್ ಆಗ್ತಿಲ್ಲ. ಹೌದು ಆನೆಸ್ಟ್ಲಿ ಏನೋ ಟ್ರೈ ಮಾಡೋಣ, ಇದಾದ್ರು ವರ್ಕ್ ಒಂದು ಟ್ರೈ ಮಾಡೋಣ, ಒಂದು ಪ್ರಯತ್ನ. ಕರೆಕ್ಟ್. ಅಟ್ಲೀಸ್ಟ್ 1 ಕ್ವಾರ್ಟರ್ಗೆ ಮಾಡೋಣ. ಸಕ್ಸಸ್ ಆಯ್ತಾ ಕಂಟಿನ್ಯೂ ಮಾಡೋಣ, ಬೇಡವಾ ಬಿಸಾಕೋಣ. ಈಗ ಮಾಡಲೇ ಬೇಡ. ನನಗೆ ದಿಸ್ ಇಸ್ ದ ವಾಟ್ ಇಫ್. ಸೊ ದಿಸ್ ಇಸ್ ಒನ್ ವಾಟ್ ಇಫ್. ಎಸ್. ಓಕೆ. ಎನಿ ಅದರ್ ವಾಟ್ ಇಫ್ಸ್ ದಟ್ ಕ್ಯಾನ್ ಹೆಲ್ಪ್? ಇನ್ನೊಂದು ವಾಟ್ ಇಫು ನಂಗೆ ಈ ಸರ್ತಾನ ಸರ್, ಐ ಪರ್ಸನಲಿ ಬಿಲೀವ್ ಇನ್ ಮಲ್ಟಿ ಸ್ಟಾರರ್ ವಾಟ್ ಇಫ್. ಎಸ್. ಅದೊಂಥರ ಶೋರ್ ಶಾರ್ಟ್ ವರ್ಕಿಂಗ್ ಫಾರ್ಮ್. 100%. ಯು ಬ್ರಿಂಗ್ 2-3 stars, A-listers, ಮೇಕ್ 1 film. ಇವಾಗ ಬಾಲಿವುಡ್ ಒಂದು ಟೈಮಲ್ಲಿ ಇವನ್ ನಾವು ಇಟ್ ಇಸ್ ಸ್ಟ್ರಗ್ಲಿಂಗ್, ಎಲ್ರಿಗೂ ಗೊತ್ತಿರೋ ಹಂಗೆ ಆಸ್ ಪರ್ ಡೇಟಾ. ಬಟ್ ಅಟ್ ಒನ್ ಪಾಯಿಂಟ್ ಇನ್ ಟೈಮ್, a couple of years ago, when it was almost hitting the rock bottom, the two iconic rivals, Shah Rukh and Salman, started appearing in each other's films as cameo. That gave a huge box office push. ಅಲ್ವಾ? ಅಂದರೆ ಯಾರು ಇವರಿಬ್ಬರೇ ಮೇಯ್ನು, ಇವರಿಬ್ಬರಿಗೆ ಆಗಲ್ಲ, ಏನೇನೋ ಟಾಕ್ಸ್ ಇರುತ್ತಲ್ಲ. ಇಮ್ಯಾಜಿನ್ ದೇ ಸ್ಟಾರ್ಟ್ ಸಪೋರ್ಟಿಂಗ್ ಈಚ್ ಅದರ್ ಇನ್ ಫಿಲ್ಮ್ಸ್. ಫ್ಯಾನ್ಸ್ ವಿಲ್ ಗೋ ಕ್ರೇಜಿ. ಅಲ್ಲಿ ಫ್ಯಾನ್ ವಾರ್ ಅನ್ನೋದಕ್ಕಿಂತ ಫ್ಯಾನ್ ಕೊಲಾಪ್ಸ್ ಆಗಕ್ಕೆ ಶುರು ಆಗುತ್ತೆ. ತ್ರಿಬಲ್ ಆರ್. ಎಕ್ಸಾಕ್ಟ್ಲಿ. ಓವರ್ ಆಲ್ ಇಂಡಸ್ಟ್ರಿ ವಿಲ್ ಫ್ಲರಿಶ್. ಆ ಥರ ಐ ಥಿಂಕ್ ಪೀಪಲ್ ಅಟ್ ದ ಟಾಪ್ ಶುಡ್ ಥಿಂಕ್ ಅಬೌಟ್ collaborating and bringing out projects together. And ಅದರಲ್ಲಿ ಒಂದು ಅಮೇಝಿಂಗ್ ಥಿಂಗ್ ದಟ್ ಐ ಹ್ಯಾವ್ ಅಬ್ಸರ್ವ್ಡ್ recently is Ekka ಅನ್ನೋ ಸಿನಿಮಾದಲ್ಲಿ, I mean, these production houses are of course in good terms with each other. PRK, ಜಯಣ್ಣ ಅವರು and KRG ಸಂಸ್ಥೆ, 3 ಜನ ಸೇರಿ ಪ್ರೊಡ್ಯೂಸ್ ಮಾಡ್ತಿರೋದು. That's a great. Although that's one nice strategy. Likewise, like 2-3 heroes coming together and so on and so forth. Yes. Yeah. ನನಗೆ ಅದೇ ಇನ್ನೊಂದೇನೆಂದರೆ, ಯಾರೋ ಒಬ್ಬರು ಅದಕ್ಕೆ ದಾರ ಕಟ್ಟಬೇಕು ಅಂತ ಹೇಳೋಕ್ಕೆ,
ಈ ಪೈರಸಿ ನಾನು ಮೊನ್ನೆ ಒಂದು ಪೋಸ್ಟ್ ಹಾಕಿದ್ದೆ ಅಮಿತಾಬ್ ಬಚ್ಚನ್ದು. ದಿಸ್ ಹ್ಯಾಪನ್ ಆಲ್ಮೋಸ್ಟ್ 30 to 40 years ಬ್ಯಾಕ್ ಕಥೆ ಇದು. 30 years ಬ್ಯಾಕ್, 40 years ruined him financially ಅಲ್ವಾ, ವಿಡಿಯೋ ಕ್ಯಾಸೆಟ್ಸಿಂದ. ಇವಾಗ ಇಟ್ಸ್ ಕಮಿಂಗ್ ಟು ಪೆನ್ ಡ್ರೈವಿಂದ, ಇಟ್ಸ್ ಕಮ್ ಟು ಗೂಗಲ್ ಡ್ರೈವ್. ಪೆನ್ ಡ್ರೈವಿಂದ ಗೂಗಲ್ ಡ್ರೈವ್ ಬಂದಿದೆ ಅಷ್ಟೇ ಅಲ್ವಾ. ಅದನ್ನು ಯಾರೂ ಇದು ಮಾಡ್ತಿಲ್ಲ, ಬಿಕಾಸ್ ವಿ ಸ್ಪೆಂಡಿಂಗ್ ಸೋ ಮಚ್ ಆಫ್ ಮನಿ. ಆ್ಯಂಡ್ ವಾಟ್ ಐಮ್ ಸೇಯಿಂಗ್ ಇಸ್, ನೀವು 100 ಕೋಟಿ ಮಾಡಿ ಒಂದು ಪಿಕ್ಚರ್ ಮಾಡೋದು, ಐ ಆಮ್ ಸೇಯಿಂಗ್ ಯು ಮೇಕ್ 100 ಫಿಲ್ಮ್ಸ್ ವಿತ್ 100 crores, ಗಿವ್ ಚಾನ್ಸ್ ಟು ಪೀಪಲ್. ಇನ್ನೊಂದು ನಾನು ಸ್ಟುಪಿಡ್ ಐಡಿಯಾ ಹೇಳಿದ್ದೆ, ಬೈತಾರೆ ಆಮೇಲೆ ಜನ, ಆಮೇಲೆ ಜನ ಅಂದರೆ ಗೌರ್ಮೆಂಟ್ ಬೈತಾರೆ ಆಮೇಲೆ. ಸಿ ಇಟ್ಸ್ ಮೈತ್ ಅಗೇನ್, ಐ ವಿಶ್ ಅಗೇನ್ ಹೀಗಾಗಬೇಕು ಅಂತಿಲ್ಲ. ಆಮೇಲೆ ನಾನು ಹೇಳಿದೆ ಇದೆ ಬಾರ್ದು. ಆಮೇಲೆ ಈಗ ಇದು ಮಾಡ್ತಾರೆ, ಬಿಫಿಸ್ ಎವ್ರಿ ಇಯರ್ ಮಾಡ್ತಾರಲ್ವ, ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಬರುತ್ತೆ ಅವತ್ತು. ಅದಕ್ಕೆ ಸುಮಾರು ಖರ್ಚು ಮಾಡ್ತಾರೆ. ಮೊನ್ನೆ ಹೇಳಿದಾಗ 8 to 10 crores ಖರ್ಚು ಮಾಡ್ತಾರೆ ಅಂತ ಹೇಳ್ತಾರಲ್ವ. ಅದರಲ್ಲಿ ಸಕ್ಸಸ್ ರೇಟ್ ಹೆಂಗಿರುತ್ತೆ ಗೊತ್ತಿಲ್ಲ ನನಗೆ ಅಲ್ವಾ. ಬಿಕಾಸ್ ಈ ವರ್ಷ ಹೆಂಗೆ ಜನ ಬಂದಿರ್ತಾರೆ, ಹೋದ ವರ್ಷ ಹೆಂಗೆ ಬಂದಿರ್ತಾರೆ, ಇದರಿಂದ ಹೆಂಗೆ ಉಪಯೋಗ ಆಗುತ್ತೆ, ಇದೆಲ್ಲ ಆಲ್ ದಿಸ್ ಮ್ಯಾಟರ್ಸ್. ಸೊ ನಾನು ಯೋಚನೆ ಮಾಡಿದ್ದೇನೆಂದರೆ, ಈ 8 ಕೋಟಿ ಏನಿದೆ ದುಡ್ಡು, ಈ 8 ಕೋಟಿನ ವೈ ಡೋಂಟ್, ಹಾಗಿದ್ರು ಕನ್ನಡ ಫಿಲಮ್, ಕನ್ನಡ ಇಂಡಸ್ಟ್ರಿ ಕರ್ನಾಟಕ ಗೌರ್ಮೆಂಟ್ ಅಷ್ಟು ಟೋಲ್ಡ್ ದಟ್ ವಿ ವಾಂಟ್ ಟು ಡೂ ಎ OTT ಚಾನಲ್ ಪ್ಲ್ಯಾನ್ ಮಾಡ್ತಿದ್ದಾರೆ. ಈ 1 ಕೋಟಿ ಇಲ್ಲ 55 ಲಕ್ಷ ಕೊಟ್ಟು, ಇಲ್ಲ 1 ಕೋಟಿನೇ ಕೊಟ್ಟು 8 ಜನ ಹೊಸ ಡೈರೆಕ್ಟರ್ಗಳಿಗೆ ಚಾನ್ಸ್ ಕೊಟ್ಟರೆ 8 ಫಿಲ್ಮ್ ಬರುತ್ತೆ ವರ್ಷಕ್ಕೆ ಅವ್ರ ಕಡೆಯಿಂದ. ದಟ್ ವಿಲ್ ಬಿ ಕಂಪ್ಲೀಟ್ಲಿ ಫಂಡೆಡ್ ಬೈ ದ ಗೌರ್ಮೆಂಟ್ ಆಫ್ ಕರ್ನಾಟಕ ಟು ಮೇಕ್ ಫಿಲ್ಮ್. ಅದು ಬೇರೆ ಬರ್ತಿದೆ, ಅವ್ರು OTTಗೆ ಹಾಕೊಬೋದಲ್ವಾ. ದೇ ಕ್ಯಾನ್ ನರ್ಚರ್ ದೆಮ್. ಇದನ್ನೆಲ್ಲ ಆಲ್ ದಿಸ್ ಥಿಂಗ್ಸ್ ಶುಡ್ ಬಿ ಮೆಂಟರ್ ಬೈ ದ ಟಾಪ್ ಡೈರೆಕ್ಟರ್ಸ್. ಆ್ಯಂಡ್ ಆನ್ ದಿ ಅದರ್ ಎಂಡ್, ಬಿಫಸ್ನ ಒಂದು ಅಕಾಡೆಮಿಕ್ ಆಕ್ಟಿವಿಟಿಯಾಗಿ ಇಟ್ಕೊಂಡು, ಹೌದು, ಸರ್ಕಾರಕ್ಕೆ another 8-10 crore is not a big deal. ಎಕ್ಸಾಕ್ಟ್ಲಿ. ಇನ್ನೊಂದು ಇಡ್ಬೋದಲ್ಲ, another budget allocation can be done to push good content. ಎಕ್ಸಾಕ್ಟ್ಲಿ. ಈಗ ಹೇಗಿದ್ರು ನಿಮಗೆ ವಾರ್ತಾ ಇಲಾಖೆಯಿಂದ ಫಂಡ್ ಕೊಡ್ತಾರೆ, ಬಟ್ ನಾಟ್ ಫಾರ್ ಕಮರ್ಷಿಯಲ್ ಫಿಲ್ಮ್ಸ್. ಮಕ್ಕಳ ಚಿತ್ರ ಕೊಡ್ತಾರೆ, ಸಬ್ಸಿಡಿ ಕೊಡ್ತಾರೆ. ಆ್ಯಂಡ್ ಸಬ್ಸಿಡಿ ಆಲ್ಸೋ ದಿ ಶುಡ್ ನಾಟ್ ವೆಯ್ಟ್ ಫಾರ್ 4 years 5 years. ಮಾಡೋ ಹುಮ್ಮಸ್ಸೇ ಹೋಗ್ಬಿಡುತ್ತೆ ಅಲ್ವಾ. ಆ ವರ್ಷ ಮಾಡಿದ್ರು, ಆ ಫಿಲ್ಮ್ ರಿಲೀಸ್ ಆಗಿ ಒಂದು 3 ತಿಂಗಳು ದುಡ್ಡು ಬಂದುಬಿಟ್ರೆ, ವಿಲ್ ಡೂ ಒನ್ ಮೋರ್ ಫಿಲ್ಮ್ ಇಮಿಡಿಯೇಟ್ಲಿ. ಐ ಮೀನ್ ಮೈ ಥಾಟ್ ಇಸ್, ವೈ ಡು ಯು ನೀಡ್ 4 years 5 years or 3 years, ವಾಟ್ ಎವರ್, ಐ ಡೋಂಟ್ ನೋ ವಾಟ್ ರೀಸನ್, ಬಟ್ ಸ್ಟಿಲ್ ಐ ಮೀನ್ ಇಟ್ ಡಿಪೆಂಡ್ಸ್ ಆನ್ ದೇರ್ ಡಿಸ್ಕಷನ್ಸ್. ಬಟ್ ಇದೊಂದು. ಆಮೇಲೆ ಇನ್ನೊಂದು ಏನಂದರೆ, ಮೇನ್ ಥಿಂಗ್ ಸರ್ ಅಬೌಟ್ ನೆಗೆಟಿವ್ ರಿವ್ಯೂಸ್ ಆನ್ ದ ಟ್ರೋಲ್ಸ್ ಇಟ್ಸ್ ಬಿಕಮ್ ಎ ಹ್ಯೂಜ್ ನಾನ್ಸೆನ್ಸ್. ಇಟ್ಸ್ ಹ್ಯಾಪನ್. ನಾನು ಮಣಿ ಸರ್ದು ಒಂದು ಎಕ್ಸಾಂಪಲ್ ಹೇಳ್ದಲ್ಲ, ಇದು ನನಗೆ ತುಂಬ ಆಕಸ್ಮಿಕವಾಗಿ ಆಯ್ತು ಸರ್. ಆ್ಯಕ್ಚುಲಿ ಐ ವಾಸ್ ಇನ್ ಕೊಯಮತ್ತೂರ್. ಒನ್ ಡೇ ಬಿಫೋರ್ ಐ ಗಾಟ್ ಎ ಕಾಲ್ ಫ್ರಮ್, ಐ ಮೀನ್ ಒನ್ ಆಫ್ ಮೈ ಪಾರ್ಟ್ನರ್ ಇನ್ ಮೈ ಕಂಪನಿ. ಹ್ಯಾಪನ್ಸ್ ಟು ಈಸ್ ದ ಪರ್ಸನ್ ಹೂ ಇಂಟರ್ವ್ಯೂಡ್ ಮಣಿ ರತ್ನಮ್ಸ್ ಅಂಕಲ್. ಸೊ ಹಿ ಸೆಡ್ ಮಣಿ ಸರ್ ಇಸ್ ಕಮಿಂಗ್ ಟು ಕೊಯಮತ್ತೂರ್, ಊಟಿ ಫಾರ್ ಸಮ್ ಲಿಟ್ರೇಚರ್ ಫೆಸ್ಟಿವಲ್, ಬಂದ್ಬಿಡು ಅಂತ ಹೇಳಿದ್ರು. ನಾವು ಹೋದ್ವಿ ಅಲ್ಲಿ. ಹೋದ ತಕ್ಷಣ ಎಷ್ಟು ನನಗೆ ಆಶ್ಚರ್ಯ ಆಯಿತು ಅಂತ, ನಾನು ಗೂಸ್ ಬಂದು ಬಂದ್ಬಿಡ್ತು ನನಗೆ ಆ್ಯಕ್ಚುಲಿ. ಯಾಕೆಂದರೆ ರೀಸನ್ ಈಸ್, ನಾವು ತುಂಬ ಸಲ ಟ್ರೈ ಮಾಡಿದ್ವಿ ಮಣಿ ಸರ್ಗೆ ಮೀಟ್ ಮಾಡೋಕ್ಕೆಲ್ಲ. ದಿಸ್ ಹ್ಯಾಪನ್ ಆಸ್ ಇಫ್ ದಟ್ ಐ ವೆಂಟ್ ದೇರ್ ಜಸ್ಟ್ ಟು ಬಿ ಇಂಟ್ರೊಡ್ಯೂಸ್ ಟು ಮಣಿ ಸರ್. ಆ ವ್ಯತ್ಯಾಸ ನೋಡಿ ಆಯಿತಾ. ಆಲ್ಮೋಸ್ಟ್ 5 minutes ಇಂಟ್ರಾಕ್ಷನ್ ಇತ್ತು ನಮ್ಮದು, ವೇರ್ ಹಿ ಇಂಟ್ರೊಡ್ಯೂಸ್ಡ್ ಹಿಮ್ ಟು ಮೀ. ಬೇಸಿಕ್ಲಿ ಆ್ಯಕ್ಚುಲಿ ಉಲ್ಟಾ ಆಗಬೇಕದು ಅಲ್ವಾ. ಹಿ ಈಸ್ ಜಸ್ಟ್ ಈಸ್ ನವೀನ್ ಫ್ರಮ್ ಕರ್ನಾಟಕ, ಈಸ್ ಮೇಡ್ ಎ ಫಿಲ್ಮ್, ಕನ್ನಡ ಫಿಲಮ್ ಅಂತ ಹೇಳಿ. ಅವ್ರು ಕನ್ನಡ ಫಿಲ್ಮ್ ಅಂದ ತಕ್ಷಣ ಮಣಿ ಸರ್ದು ಕಣ್ಣು ಹಿಂಗೆ ಹಿಂಗೆ ಹೋಯ್ತು. ಅವರು ಕನ್ನಡ ಫಿಲ್ಮ್ ಮಾಡಿದ್ರು, ಫಸ್ಟ್ ಫಿಲ್ಮ್ ಮಾಡಿದರು. ಆ್ಯಂಡ್ ಹಿ ಹ್ಯಾಸ್ ಹ್ಯೂಜ್ ರೆಸ್ಪೆಕ್ಟ್ ಫಾರ್ ಕನ್ನಡ ಫಿಲ್ಮ್ಸ್. ಭಾರಿ ಖುಷಿ ಆಯಿತು. ಐ ಶೋಡ್ ಮೈ ಫಿಲ್ಮ್ ಟ್ರೈಲರ್, ಐ ಶೋಡ್ ಮೈ ಸಾಂಗ್, ಐ ಮೀನ್ ಒಂದು ಫೋಟೋ ತೋರಿಸಿದೆ ಅವ್ರಿಗೆ ಫಾರ್ ರಿಜಿಸ್ಟ್ರೇಷನ್. ಕಣ್ಣು ಹುಬ್ಬಿಂಗ್ ಹೋಯ್ತು. ಸಮಥಿಂಗ್ ಯುನೀಕ್ ಟೈಟಲ್, ಅಲ್ಲಿ ವಾಚ್ ಇಟ್ ವೆನ್ ಐ ಆಮ್ ಫ್ರೀ ಅಷ್ಟು ಹೇಳಿಬಿಟ್ಟು ಒಂದು ಬುಕ್ ತೊಗೊಂಡು ಅವ್ರದ್ದೊಂದು ಕಮಲಾಸನ್ ಬಗ್ಗೆ ಏನೋ ಬರ್ತಿದ್ರು, ಅದನ್ನು ಸೈನ್ ಮಾಡಿ ಕೊಟ್ಟರು. ಅಲ್ಲೊಂದು ಪ್ರಶ್ನೆ ಕೇಳಿದೆ, ಲಿಟ್ರೇಚರ್ ಫೆಸ್ಟಿವಲ್ ಕೇಳಿದೆ. ಪರ್ಸನಲ್ ನೋಟ್ ಡಿಯರ್ ನವೀನ್ ಅಂತ ಹಾಕ್ಕೊಟ್ಟಿದ್ದಾರೆ ಬುಕ್. ಅದು ಆ ಮನೆ ನೀಟಾಗಿ ಇಟ್ಟಿದ್ದೀನಿ. ಐ ವಾಂಟ್ ಟು ಲ್ಯಾಮಿನೇಟ್ ಇಟ್ ಆ್ಯಕ್ಚುಲಿ, ಬಿಕಾಸ್ ಅದು ಅಳಿಸೋಗ್ಬಿಟ್ರೆ ಕಷ್ಟ ಆಮೇಲೆ. ಸೊ ಅವರು ಪ್ರಶ್ನೆ ಏನು ಹಾಕಿದೆ ಅಂದರೆ, ಎಸ್ಪೆಷಲಿ ಟ್ರಾಲ್ಸ್ ಇರ್ತಾರಲ್ಲ, ನೆಗೆಟಿವ್ ರಿವ್ಯೂಸ್ ಬರೆಯೋರಿಗೆ, ಹೌ ಡಸ್ ಇಟ್ ಎಫೆಕ್ಟ್ ಯು? ಬಿಕಾಸ್ ಫಾರ್ ಅಸ್ ಇಟ್ ಎಫೆಕ್ಟ್ಸ್ ಟು ಮಚ್ ಆ್ಯಸ್ ನ್ಯೂ ಕಮರ್ಸ್. ಯಾಕೆಂದರೆ ನನ್ನ ಫಿಲಮ್ದು ಫಾರ್ ರಿಜಿಸ್ಟ್ರೇಷನ್ ಫಿಲಮ್ದು ಫಸ್ಟ್ ರಿವ್ಯೂ ವಾಸ್ ಅ ನೆಗೆಟಿವ್ ರಿವ್ಯೂ ಫ್ರಮ್ ಸಮ್ ಪೇಪರ್. ಅದೇ ಫುಲ್ ಟಚ್ ಆಗ್ಬಿಟ್ಟಿದೆ ನಾನು ನಿಮಿಷ. ಬೆಳಗ್ಗೆ ಫಿಲ್ಮ್ ರಿಲೀಸ್ ಆಗಿದೆ, ಮಧ್ಯಾಹ್ನ ಫಸ್ಟ್ ರಿವ್ಯೂನೇ ನೆಗೆಟಿವ್ ರಿವ್ಯೂ ಬಂತು ನನಗೆ. ಐ ವಾಸ್ ಕಂಪ್ಲೀಟ್ ಡೌನ್. It was my producer and Milana Nagaraj ma'am who boosted me actually. She said that don't worry, this all in it happens. You just have to ignore things and focus on your work. And ಅವರಿಬ್ಬರೇ ನನಗೆ ಮೋಟಿವೇಟ್ ಮಾಡಿದ್ರು. ಸೊ ಥ್ಯಾಂಕ್ಸ್ ಟು ಮಿಲನಾ ಆ್ಯಂಡ್ ಮೈ ಪ್ರೊಡ್ಯೂಸರ್ ನವೀನ್ ರಾವ್ ಫಾರ್ ದಿಸ್. ಸೊ ಅಲ್ಲಿ ಮಣಿ ಸರ್ಗೆ ಈ ಪ್ರಶ್ನೆ ಹಾಕಿದಾಗ ಅವ್ರು ಅದೇ ಹೇಳಿದ್ರು, ಫೋಕಸ್ ಆನ್ ಯುವರ್ ವರ್ಕ್, ಡೋಂಟ್ ವರಿ ಅಬೌಟ್ ಎನಿಬಡಿ ಎಲ್ಸ್. ಯಾಕೆಂದರೆ ನೀವು ಅದನ್ನು ಯೋಚನೆ ಮಾಡ್ಕೊಂಡು ಹೋದರೆ, ನೆಗೆಟಿವ್ ರಿವ್ಯೂಸ್ ಯೋಚನೆ ಮಾಡ್ಕೊಂಡು ಹೋದರೆ, ವಿಲ್ ನೆವರ್ ಗ್ರೋ. ಅವ್ರಿಗೆ ಪೊನ್ನಿಯಿನ್ ಸೆಲ್ವಂಗೂ ಬಂತಂತ ಅವ್ರಿಗೆ. ಅದು ಸೋಷಿಯಲ್ ಮೀಡಿಯಾ ಬಂದಮೇಲೆ ಇನ್ನೂ ಡಬಲ್ ಆಗಿಬಿಟ್ಟಿದೆ ನವೀನ್. ನನಗೆ ಆ್ಯಕ್ಚುಲಿ ಇಟ್ಸ್ ಬಿಕಮ್ ಮೋರ್
ಬಟ್ ಸ್ಟಿಲ್ ವಿ ಜಸ್ಟ್ ಹ್ಯಾವ್ ಟು ಫೋಕಸ್ ಆನ್ ವರ್ಕ್ ಆ್ಯಂಡ್ ಮೂವ್ ಆನ್. ಇಲ್ಲಾಂದರೆ ವಿ ಜಸ್ಟ್ ಮೆಂಟಲ್ ಟೆನ್ಷನ್ ನಾವು ಸುಮ್ಮನೆ ಟೆನ್ಷನ್ ತೊಗೊತೀವಿ ಅಷ್ಟೇ, ಇದರಿಂದ ಏನೂ ಆಗಲ್ಲ ನಮಗೆ ಅಂತ ಹೇಳ್ತು. ಸೊ ದಟ್ ನಾನು ತುಂಬ ಸ್ಟ್ರಾಂಗಾಗಿ ತೊಗೊಂಡೆ. ದಟ್ ರಿಯಲಿ ಹೆಲ್ಪ್ ಮೀ ಟು ಅನಲೈಸ್ ಮೈ ಸೆಲ್ಫ್. ಸೈನ್ ಓಕೆ ನನ್ನ ಕೆಲಸ ಏನಿದೆ ಅದು ಮಾಡ್ಕೊಂಡು ಹೋಗೋಣ. ಅದಕ್ಕೆ ಈ ವಾಟ್ ಇಫ್ ಸಿನಾರಿಯಸ್ ಎಲ್ಲ ಬಂತು. ತಪ್ಪೇನಿಲ್ಲ ಅಲ್ಲ. ಕರೆಕ್ಟ್. ನಾವು ಐ ಟಚ್ ಅಪ್ ಆನ್ 2 things. ಒಂದು ನೀವು ರಿವ್ಯೂಸ್ ಅಂದ್ರಿ, ರಿವ್ಯೂಸ್ ಮಾತಾಡೋಣ. ಎರಡನೇದು ಯು ಸ್ಪೋಕ್ ಅಬೌಟ್ ಮಣಿ ಸರ್ ಡೈರೆಕ್ಟಿಂಗ್ ಎ ಕನ್ನಡ ಫಿಲಮ್. ಯಾರು? ಮಣಿರತ್ನಂ ಸರ್ ಡೈರೆಕ್ಟಿಂಗ್. ಹಿ ಮೇಡ್ ಅಸ್ ಫಿಲಮ್ ಇನಿಷಿಯಲ್ ಡೇಸ್ ಅಲ್ಲಿ ಕನ್ನಡ. ಫಸ್ಟ್ ಫಿಲಮ್ ಡೆಬ್ಯೂ ಇನ್ ಕನ್ನಡ. ರೀಸೆಂಟ್ಲಿ ಕಿಶೋರ್ ಸರ್ ವಾಸ್ ಟೆಲಿಂಗ್ ಏನದು, ಅವರು ಐ ಥಿಂಕ್ ಬಾಲಚಂದರ್ ಅವ್ರಿಗೆ ಹೇಳಿದ್ರತ್ತೆ, ಕನ್ನಡದಲ್ಲಿ ಹೋಗಿ ಸಿನಿಮಾ ಮಾಡಿ ಆಸ್ ಡೈರೆಕ್ಟರ್ಸ್ ನೀವು ಕನ್ನಡದಲ್ಲಿ ಸ್ಟ್ಯಾಂಡ್ ಆದ್ರೆ ಯು ಕ್ಯಾನ್ ಸ್ಟ್ಯಾಂಡ್ ಇನ್ ಎನಿ ಇಂಡಸ್ಟ್ರಿ. ನೈಸ್. ಬಿಕಾಸ್ ದಟ್ ಪ್ರೋಗ್ರೆಸಿವ್ ಕನ್ನಡ ಆಡಿಯನ್ಸ್ ಅಂದ್ಬಿಟ್ಟು ಒಂದು ಐಡಿಯಾ. ನನ್ನ ಡೆಬ್ಯೂ ಡೈರೆಕ್ಷನ್ ಕಿಶೋರ್ ಸರ್ ವಾಸ್ ಸಪೋಸ್ ಟು ಡೂ. ಅವ್ರ ಜೊತೆ ಕೂತ್ಕೊಂಡು ಫುಲ್ ನರೇಷನ್ ಮಾಡಿ, ರೀಡಿಂಗ್ ಮಾಡಿ, 2-3 ರೌಂಡ್ ಕೂತಿ ಅಂಡ್ ದೆನ್ ಕಾರಣಾಂತರಗಳಿಂದ ಪ್ರಾಜೆಕ್ಟ್ ಟುಕ್ ಎ ಡಿಫರೆಂಟ್ ಟರ್ನ್. ಎನಿವೇ, ಸೊ ಕಮಿಂಗ್ ಬ್ಯಾಕ್, ಅದರಲ್ಲಿ ಅದೊಂದು ಥಿಂಗ್ ಹ್ಯಾಡ್ ಕಮ್ ಔಟ್. ಆ್ಯಂಡ್ ಕಮಿಂಗ್ ಟು ರಿವ್ಯೂಸ್ ಎಷ್ಟು ಮ್ಯಾಟ್ರ್ ಆಗುತ್ತೆ ಸರ್? ಬಿಕಾಸ್ ರೀಸೆಂಟ್ಲಿ ಬಿಫೆಸ್ ಅಲ್ಲೇ ಒಂದು ಸೆಷನಲ್ಲಿ ಒನ್ ಆಫ್ ದ ಗೆಸ್ಟ್ ಆಸ್ಕ್ಡ್, ಎಷ್ಟು ಜನ ರಿವ್ಯೂಸ್ ನೋಡ್ಕೊಂಡು ಸಿನಿಮಾಗೆ ಹೋಗ್ತೀರಾ ಅಂತ. ಮೋಸ್ಟ್ ಆಫ್ ದೆಮ್ ಡಿಡ್ ನಾಟ್ ರೇಸ್ ದರ್ ಹ್ಯಾಂಡ್. ಅದು ಬಿಕಾಸ್ ದೇ ಆರ್ ಆಲ್ ಫಿಲ್ಮ್, ಮೇ ಬಿ ದೇ ಆರ್ ಆಲ್ ಫಿಲಮ್ ಫೆಸ್ಟಿವಲ್ ಕ್ರೌಡ್. ಎಕ್ಸಾಕ್ಟ್ಲಿ. ಬಟ್ ಒಂದು ಜನರಿಕ್ ಕ್ರೌಡ್ಗೆ ಈಗ ನಮ್ಮ ಪಿಕ್ಚರೇ ನಮ್ಮ ಆಗತ್ತೆ. ಯಾಕಂದರೆ ನಮ್ಮ ರಿಲೇಟಿವ್ಸ್ಗೆ ಅವ್ರು ಓಪನ್ ಆಗಿ ಹೇಳ್ತಾರೆ ಫಿಲ್ಮ್ ಹೆಂಗಿದೀವಿ ಅಂದರೆ, ಇಲ್ಲ ಟೈಮ್ಸಲ್ಲಿ ನೋಡಿದೆ, ಇಲ್ಲ ಈ ಪೇಪರಲ್ಲಿ ನೋಡಿದೆ, ಆ ಪೇಪರಲ್ಲಿ ನೋಡಿದೆ, ಆ ರಿವ್ಯೂ ಚೆನ್ನಾಗಿದೆ ಅದಕ್ಕೆ ಹೋದೆ, ಇಲ್ಲ ಇನ್ನೂ ಪೇಪರಲ್ಲಿ ನೋಡಿದೆ ರಿವ್ಯೂ ಚೆನ್ನಾಗಿಲ್ಲ ಅದಕ್ಕೆ ನಾನು ಹೋಗಿಲ್ಲ. ಓಕೆ, ಸೊ ಫ್ಯಾಮಿಲಿ ಆಡಿಯನ್ಸ್ ನಾರ್ಮಲ್ ಆಡಿಯನ್ಸ್ ರಿವ್ಯೂ ಮ್ಯಾಟರ್ ಆಗುತ್ತೆ, 100% ಮ್ಯಾಟರ್ ಆಗುತ್ತೆ. ಓಕೆ, ಬಿಕಾಸ್ ಅದನ್ನು ಓದೋರು ಇರ್ತಾರೆ, ಫಿಲ್ಮ್ ಬಫ್ಸ್ ಇರ್ತಾರಲ್ಲ, ದೇ ಮೈಟ್ ಬಿ ನಾಟ್ ಫಿಲ್ಮ್ ಮೇಕರ್ಸ್ ಬಟ್ ದೇ ವಾಚ್ ಗುಡ್ ಕನ್ನಡ ಸಿನಿಮಾಸ್. ಸೊ ಅವ್ರೇನು ಮಾಡ್ತಾರೆ, ರಿವ್ಯೂ ನೋಡ್ತಾರೆ, ಆಮೇಲೆ ಅವ್ರೇನು ಮಾಡ್ತಾರೆ, ದೇ ಟೇಕ್ ದ ಓನ್ ಸ್ವೀಟ್ ಟೈಮ್. 2 ವಾರ 3 ವಾರ ಆದಮೇಲೆ ಬರ್ತಾರೆ ಅವರು. ಅದಾದಮೇಲೆ ಬಂದಾಗ ದೆನ್ ದೇ ವಿಲ್ ಸಿ ದ ಫಿಲ್ಮ್ ಇದೆಯೋ ಇಲ್ವೋ ನೋಡ್ಕೊಂಡು ಅವ್ರ ಟೈಮಿಂಗ್ ಥಿಯೇಟರ್ ಇರಬೇಕು. ಥಿಯೇಟರ್ ಟೈಮಿಂಗ್ ಅವ್ರು ಇರಲ್ಲ. ಸೊ ಅವ್ರ ಟೈಮಿಂಗ್ ಥಿಯೇಟರ್ ಇದ್ದು ಆ ಶೋ ಇದ್ದರೆ ಬರ್ತಾರೆ ಅವರು. ಸೊ ರಿವ್ಯೂಸ್ ಮ್ಯಾಟರ್ಸ್ ಲಾಟ್ ಸರ್, ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದೆಮ್. ಅದನ್ನು ನಾನೇ ನೋಡಿದ್ದೀನಿ. ಎಷ್ಟೋ ಜನ ನನ್ನ ಕಸಿನ್ಸು, ಫ್ರೆಂಡ್ಸ್ ಆಗಲಿ, ಆ್ಯಕ್ಚುಲಿ ರಿವ್ಯೂ ನೋಡ್ಕೊಂಡು ಫಿಲ್ಮ್ ಸ್ಟಾರ್ ನೋಡ್ತಾರೆ, IMDb ರೇಟಿಂಗ್ ನೋಡ್ತಾರೆ, ಬುಕ್ ಮೈ ಶೋ ರೇಟಿಂಗ್ ನೋಡ್ಕೊಂಡ್ಬರ್ತಾರೆ ಕೆಲವರು. ಅದನ್ನು ಸಮ್ವೇರ್ ವಿ ಶುಡ್ ಬ್ರೇಕ್ ಇಟ್ ಸರ್. ಆ ವಾಟ್ ಇಫ್ ನಮ್ಮ ವಿಶ್ ಲಿಸ್ಟಲ್ಲಿ ಅದನ್ನು ವಿ ಹ್ಯಾವ್ ಟು ಬ್ರೇಕ್ ಇಟ್. ರಿವ್ಯೂಸ್ ಇದೆ ಸರ್, ನಾನು ಹೇಳ್ತಿರೋದು ಒಂದು 15 ವರ್ಷ ಹಿಂದೆ ರಿವ್ಯೂಸ್ ಎಲ್ಲಿತ್ತು ಸರ್ ನಿಮಗೆ? ಸರ್ ಆಮೇಲೆ ನಂಗೆ ಗೊತ್ತಿಲ್ಲ, ಅಟ್ಲೀಸ್ಟ್ ನಾನು ಮೇ ಬಿ ಐ ಆಮ್ ಇನ್ ದಟ್ ಸರ್ಕಲ್ ವೆರ್ ಇನ್ ಮೋಸ್ಟ್ ಆಫ್ ದ ರಿವ್ಯೂಸ್ ಆರ್ ಫ್ಯಾಬ್ರಿಕೇಟೆಡ್, ಫೇಕ್, ಪೇಡ್. ಅದೊಂಥರ ಗೊತ್ತಿರೋ ಸತ್ಯನೇ. ಬಟ್ ದೆರ್ ಆರ್ ಆನರಬಲ್ ಎಕ್ಸೆಪ್ಷನ್ಸ್. ದೆರ್ ಆರ್ ವೆರಿ ಫ್ಯೂ ಆನರಬಲ್ ಎಕ್ಸೆಪ್ಷನ್ಸ್ ಆ್ಯಂಡ್ ವಿ ರೆಸ್ಪೆಕ್ಟ್ ದೋಸ್ ಮೀಡಿಯಾ ಹೌಸಸ್. ಅವ್ರನ್ನ ಬಿಟ್ಟು 80% ಜನ ಪ್ಯಾಕೇಜ್. ನನಗೆ ಫೋನ್ ಬಂದಿದೆ, ಇದು ಆಡಿಯನ್ಸಿಗೆ ಗೊತ್ತಿಲ್ವಾ ಅಂತ. ಬಿಕಾಸ್ ಓಕೆ, ಸಿಂಪಲ್ ಹಿಂಗೆ ಹೇಳ್ತೀನಿ ಕೇಳಿ. ಈಗ ಒಬ್ಬ ಕನ್ಸ್ಟ್ರಕ್ಷನ್ ಕಂಪ್ನಿ ಇರುತ್ತೆ, ಆಯಿತಾ? ಒಬ್ಬ ಮನೆ ಮಾಡ್ತೀರಾ, ನೀವು ಮನೆ ಕನ್ಸ್ಟ್ರಕ್ಟ್ ಮಾಡ್ತೀರಾ. ಸೊ ಅಲ್ಲಿ ಮಣ್ಣು ಜಲ್ಲಿ ಎಲ್ಲಿಂದ ತೊಗೊಂಬರ್ತೀರಾ ಅಂತ ಓನ್ಲಿ ದ ಬಿಲ್ಡರ್ ವಿಲ್ ನೋ ಬೆಟರ್. ಕರೆಕ್ಟಾ? ಮೀ ಆಸ್ ಎ ಪರ್ಸನ್ ಐ ವಿಲ್ ನಾಟ್ ಬಿ ಬಾದರ್ಡ್ ಆಸ್ ಅ ಸಿಂಪಲ್ ಮ್ಯಾನ್. ಔಟ್ ಆಫ್ ಬ್ಯಾಕ್ ಎಂಡಲ್ಲಿ ನನಗೆ ಗೊತ್ತಾಗಲ್ಲ, ನಂಗೆ ಬೇಡ ಅದು. ಅವನು ಮಂಗಳೂರಿಂದ ತೊಗೊಂಬರ್ಲಿ, ಇಲ್ಲ ಕೋಲಾರಿಂದ ತೊಗೊಂಬರ್ಲಿ, ಐ ನಾಟ್ ವರಿ. ನಂಗೆ ಬಂತ 100%. ಅದಕ್ಕೆ ಪ್ರೀಮಿಯರ್ ಶೋಸು, ಇದು ಸೆಲೆಬ್ರಿಟಿ ಪ್ರೀಮಿಯರ್ಸು ಮಾಡೋದು. ಅದು ನಂಗೆ ನನ್ನ ಪ್ರಕಾರ ಸರ್ ಅದು ಇಟ್ ಡಸಂಟ್ ವರ್ಕೌಟ್ ಸರ್. ಅಲ್ಲ, ವಿ ಹ್ಯಾವ್ ಬಿನ್ ಟೆಲಿಂಗ್ ಇನ್ ಆಲ್ಮೋಸ್ಟ್ ಆಲ್ ದ ಇಂಟರ್ವ್ಯೂಸ್. ಬಿಕಾಸ್ ಯಾರು ಸೆಲೆಬ್ರಿಟಿ ಪ್ರೀಮಿಯರಿಗೆ ಬಂದವರು ಸಿನಿಮಾ ನೋಡ್ಬಿಟ್ಟು ಜಸ್ಟ್ ನೋಡ್ಕೊಂಡು ಬಂದೆ, ಡಬ್ಬಾ ಥರ ಇತ್ತು ಸಿನಿಮಾ, ಏನು ಕೆಟ್ಟದಾಗ ಆ್ಯಕ್ಟಿಂಗ್ ಮಾಡೋನೆ, ದರಿದ್ರ ರೈಟಿಂಗು ಅಂತ ಯಾರು ಹೇಳೋದು ಹೇಳೋಕ್ಕಾಗಲ್ಲ ಪಾಪ. ಬಿಕಾಸ್ ಪಾಪ್ಕಾರ್ನ್ ಕೊಡ್ತಾರೆ, ಕೋಕ್ ಕೊಡ್ತಾರೆ. ಬರ್ತಿದ್ದಂಗೆ ಇವಾಗ ಅದೊಂದು ಪ್ಯಾಪ್ರಾಸಿ ಶುರು ಆಗಿದೆ. ಒಂದು 20 ಜನ ಫೋನ್ ಇಟ್ಕೊಂಡು ಸುಮ್ಮನೆ ನಡ್ಕೊಂಡು ಬಂದು ಮ್ಯೂಸಿಕ್ ಹಾಕಿ ಇಷ್ಟೆಲ್ಲ ಮಾಡಿ ಬಿಲ್ಡಪ್ ಕೊಟ್ಟು, ಹೌ ಕ್ಯಾನ್ ದ ಕಮ್ ಅಂಡ್ ಟೆಲ್ ಇಟ್ಸ್ ಅ ನಾನ್ಸೆನ್ಸ್ ಫಿಲಮ್? ದೋ 9 out of 10 ವಿಲ್ ಬಿ ನಾನ್ಸೆನ್ಸ್. ಬಟ್ ಅದು ಅದಕ್ಕೆ ನಾವು ನಮ್ಮದು ಪ್ರೀಮಿಯರ್ ಮಾಡೋಕ್ಕೆ ಹೋಗಿಲ್ಲ ನಾವು, ಬಿಕಾಸ್ ಇಟ್ಸ್ ವೇಸ್ಟ್ ಆಫ್ ಮನಿ ಆಲ್ಸೋ. ಆ್ಯಂಡ್ ಮೋರೋವರ್ ವಿ ಸೆಡ್ ಓಕೆ, ಜನ ಬಂದು ನೋಡಲಿ, ತೊಂದರೆ ಇಲ್ಲ, ಯಾರು ಬರಬೇಕು ನೋಡಲಿ, ಅವರು ನೋಡಲಿ. ಬಿಕಾಸ್ ನಮಗೆ ಆನೆಸ್ಟಾಗಿ ಹೇಳಬೇಕು ಅಂದರೆ, ನಾನು 2-3 ಕಡೆ ನೋಡಿದ್ದೆ ಸರ್. ನನ್ನ ಕಣ್ಣಾರೆ ನನ್ನ ಬೆನ್ನಿಂದ ಮಾತಾಡೋದು ಇದ್ದರು. ಪಿಕ್ಚರ್ ನೋಡಿಬಿಟ್ಟು ಆಚೆ ಬಂದುಬಿಟ್ಟು ಮಾತಾಡ್ದವರು ಇದ್ದಾರೆ. ಸೊ ಅದೆಲ್ಲ ನೋಡಿಬಿಟ್ಟು ಬೇಡ, ನಾಳೆ ನಾವು ಅದಕ್ಕೆ ಸಿಕ್ಕಾಕೊಳ್ಳೋದು ಬೇಡ ಅಂದ್ಬಿಟ್ಟು ಸರ್. ಆಮೇಲೆ ನಾನೇ ಎಷ್ಟೊಂದು ಸಿನಿಮಾ ನೋಡಿ ಬಂದಾಗ ಆನೆಸ್ಟಾಗೆ ಇಷ್ಟು ದೊಡ್ಡದು ಬರೆದಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ 10 ಲೈನು,
ಅವ್ರನ್ನೆಲ್ಲ ಟ್ಯಾಗ್ ಮಾಡಿ ಹಂಗಿದೆ ಹಿಂಗಿದೆ ಸೂಪರ್ ಚೆನ್ನಾಗಿಲ್ಲ ವಾಟ್ ಎವರ್ 10 ಲೈನು ನೀಟ್ ಇನ್ ಡೆಪ್ತ್ ರಿವ್ಯೂ ಕೊಟ್ಟಿರ್ತೀನಿ. ಎಸ್ ನನ್ನ ಫ್ರೆಂಡ್ DM ಅಲ್ಲಿ ಬಂದು ಮೆಸೇಜ್ ಮಾಡ್ತಾನೆ, ಮಗ ನಿಜ ಹೇಳಿ ಹೆಂಗಿದೆ ಸಿನಿಮಾ ಅಂದ್ರೆ ದೇ ನೋ ನೀ ಪಬ್ಲಿಕ್ ಅಲ್ಲಿ ಜನ ಹಾಕದೆ ಬೇರೆ. ಕೆಲವು ಸತಿ ಆಬ್ಲಿಗೇಷನ್ಗೆ ಹಾಕ್ಬೇಕು, ಕೆಲವು ಸತಿ ಒಂದು ಗುಡ್ ಬುಕ್ಸ್ ಅಲ್ಲಿ ಫ್ರೆಂಡು ಅಂತ ಏನೋ ಒಂದು ಕಾರಣಕ್ಕೆ ಹಾಕ್ತಿರ್ತೀವಿ. ಸೊ ಇಷ್ಟು ಮೆಚೂರ್ಡ್ ಆಗಿಯಾರೆ ಒಂದ್ ಕಡೆ ಆಡಿಯನ್ಸು ಅಂತಾನು ಅನ್ಸುತ್ತೆ. ಬಟ್ ಆಡಿಯನ್ಸ್ ಬ್ಲೇಮ್ ಮಾಡೋಕ್ಕಾಗಲ್ಲ. ನಾ ಹೇಳ್ತಿರೋದು ನಾವು ಇಲ್ಲಿ ಫಸ್ಟ್ ನಾವು ಇನ್ಪುಟ್ನ ಸರಿ ಮಾಡ್ಕೊಂಡ್ರೆ ಔಟ್ಪುಟ್ ಸರಿ ಬರುತ್ತೆ. ಅದಕ್ಕೆ ನಾನು ಹೇಳ್ತಿರೋದು ಆ ಸೈಡಲ್ಲಿ ನಾವು ಚೇಂಜ್ ಮಾಡಕ್ಕೆ ಹೋಗಲ್ಲ ನಾವು. ಲೆಟ್ us not change the other side, which is audience. Of course. Let us see what is the mistakes here. And let's try to rework on those things. As I told you, ಈ what if scenarios ಮತ್ತೆ ಪೈರಸಿ ಕಂಟ್ರೋಲ್ ಮಾಡಕ್ಕೆ ಏನು ಮಾಡೋದು. And one of a good project that's happening in this direction is Gangadhar Salimat. ಹೌದು. I have to mention Gangadhar Salimat here. Dees Films ಅನ್ನೋ ಸಂಸ್ಥೆಯಲ್ಲಿ ಒಂದು ಶಾರ್ಕ್ ಟ್ಯಾಂಕ್ಸ್ ತರ ಒಂದು ಪ್ರೋಗ್ರಾಮ್ ಮಾಡಿ ಒಂದಷ್ಟು ಜನ ರೈಟರ್ಸ್ನ ಕರೆಸಿ ಗ್ಲೋಬಲಿ ಇನ್ವೆಸ್ಟರ್ಸ್ನ ಕನೆಕ್ಟ್ ಮಾಡಿ ಒಂದಷ್ಟು ಪ್ರೋಗ್ರೆಸ್ ಮಾಡ್ತಾ ಇದ್ದಾರೆ. ಐ ಥಿಂಕ್ 6-7 ಫಿಲ್ಮ್ಸ್ ಆರ್ ಇನ್ ದ ಪೈಪ್ಲೈನ್. ಒಂದು ಬಲ್ಕ್ ಬಿಸ್ನೆಸ್ ಮಾಡೋಣ, ಒಂದು ಬಲ್ಕ್ ಪ್ರೊಡಕ್ಷನ್ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಗೌರಿ ಶಕ್ಕಿ ಅವರು ಒಂದು ಸೆಲೆಕ್ಷನ್ ಪ್ಯಾನಲ್ ಅಲ್ಲಿ ಇದ್ರು. ಸೊ ಫ್ರಮ್ ಜರ್ನಲಿಸ್ಟಿಕ್ ಸರ್ಕ್ಯೂಟ್ ಅವ್ರ ಸಾಥ್ ಕೊಟ್ಟಿದ್ದಾರೆ. ಅಂಡ್ ಒಂದು ಕಂಪ್ಲೀಟ್ ಕೋಆರ್ಡಿನೇಷನ್ ಸರ್ಕ್ಯೂಟ್ ಅಲ್ಲಿ ನಾವು ಕನ್ನಡ ಫಿಲ್ಮಿ ಕ್ಲಬ್ ಆ ಪ್ರಾಜೆಕ್ಟ್ ಜೊತೆ. ಸೊ ದಟ್ಸ್ ಒನ್ ಥಿಂಗ್ ದಟ್ಸ್ ಪ್ಯಾರಲಲಿ ಹ್ಯಾಪನಿಂಗ್. ಇಲ್ಲ ಗುಡ್ ಆಕ್ಚುಲಿ, ಬಿಕಾಸ್ ದಟ್ಸ್ ಹೌ ಈಗ ಕನ್ನಡ ಫಿಲ್ಮ್ ಕ್ಲಬ್ ನಾವು ಸ್ಟಾರ್ಟಿಂಗಿಂದ ಹೆಂಗೆ ಫಾರಮ್ಸ್ ಮಾಡ್ತಿದ್ರಲ್ಲ, ಐ ಥಿಂಕ್ ಸಮ್ವೇರ್ ದ ಶುಡ್ ಗೋ ಟು ದ ನೆಕ್ಸ್ಟ್ ಲೆವೆಲ್ ವೇರ್ ಈ ವಾಟ್ ಇಫ್ ಸಿನಾರಿಯೋಸ್ ಲೆಟ್ ಅಸ್ ಸ್ಟಾರ್ಟ್ ಅಪ್ರೋಚಿಂಗ್ ದೋಸ್ ಆಕ್ಟರ್ಸ್. ಲೆಟ್ಸ್ ಟ್ರೈ ಟು ಇಂಪ್ಲಿಮೆಂಟ್. ಒಂದು ಪ್ರಯತ್ನ ಮಾಡೋಣ ಸರ್. ಸೊ ಒಂದು ಬೈನರಿ ಡೇಟಾ, ಒಂದು ಎಸ್ ಆರ್ ನೋ ಆಗತ್ತೆ ಅಷ್ಟೇ. ಅದ್ಮೇಲೆ ಮೇ ಬಿ ಅಂತೂ ಆಗಲ್ಲ. ಕರೆಕ್ಟ್. ಒಂದು ಬರ್ತೀನಿ ಬರಲ್ಲ, ಎರಡು ಪ್ರಯತ್ನ ಪಡೋಣ, ತಪ್ಪೇನಿಲ್ಲ. ನಾನು ಬರ್ತೀನಿ, ಹೋಗೋಣ, ಈ ಥರದ್ದು ಮಾಡ್ತಿದ್ದೀವಿ ಸರ್, ಬನ್ನಿ, ಕ್ಯಾನ್ ವಿ ಡೂ ಇಟ್. ಒಂದು 2-3 ಫಿಲ್ಮ್ಸ್ಗಳಿಗೆ ಟೆಸ್ಟ್ ಮಾಡೋಣ. ನಾವು ಇದು ಬರೀ ವಿಡಿಯೋಲ್ಲಿ ಮಾತಾಡೋದು, ಪಾಡ್ಕಾಸ್ಟ್ ಹೇಳೋದು ಬೇಡ. ಲೆಟ್ಸ್ ಟ್ರೈ ಟು ಇಂಪ್ಲಿಮೆಂಟ್ ಇಟ್. ಒಂದು ಇಂಪ್ಲಿಮೆಂಟ್ ಮಾಡೋಣ, ಆಯ್ತಾ? ನಥಿಂಗ್ ಲೈಕ್ ಇಟ್. ಐ ಆಮ್ ಶ್ಯೂರ್ ಡೆಫಿನೆಟ್ಲಿ ಆರ್ಟಿಸ್ಟ್ ವಿಲ್ ಸಪೋರ್ಟ್. ಅದಕ್ಕೆ ಅವ್ರಿಗೂ ಆಸೆ ಇದೆ ಇಂಡಸ್ಟ್ರಿ ಬೆಳಿಬೇಕು, ಇಂಡಸ್ಟ್ರಿ ಮಾಡಬೇಕು ಅಂತ. ಶಿವಣ್ಣ ಆಗಲಿ, ಸುದೀಪ್ ಸರ್ ಆಗಲಿ, ಎಲ್ಲರೂ ಸೂಪರ್ ಆಸೆ ಇದೆ ಅವ್ರಿಗೆಲ್ಲ. ಸೊ ಡೆಫಿನೆಟ್ಲಿ, ಬಟ್ ದೇ ಮೈಟ್ ನೀಡ್ ಎ ಟೀಮ್ ಟು ಸಪೋರ್ಟ್ ದಿಸ್ ಕೈಂಡ್ ಆಫ್ ಥಿಂಗ್ಸ್. ವೈ ನಾಟ್ ವಿ ಬಿ ದ ಟೀಮ್? ಕರೆಕ್ಟ್. ಇಟ್ಸ್ ಜಸ್ಟ್ ಒಂದು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ಬೋದು ಅಷ್ಟೇ. ಆ ಮ್ಯಾನಿಫೆಸ್ಟೇಷನ್ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಂಡು ಹೋದಾಗ ಲೆಟ್ಸ್ ಗೋ ಪಾಸಿಟಿವ್ ಇಲ್ಲ. ವೈ ಓನ್ಲಿ ಕ್ರಿಬ್ ಅಬೌಟ್ ನೆಗೆಟಿವ್ಸ್? Correct. And numbers are actually positive. As per Ormax report, where the Ormax South head himself, I think Mr. Sanket, ಒಂದು ವೇದಿಕೆಯಲ್ಲಿ ಶೇರ್ ಮಾಡಿದಾಗ, he said Kannada industry for the last 5 years is averaging at 300 crores per annum. My God. Collection. Whereas Tamil and Telugu is averaging at 2000 crores per annum collection. Hindi is averaging at 4000 crores per annum. So now comparatively ಹಿಂದಿರ್ಬೋದು ವಿನಃ 300 crores is not a small number. You know, we can hit bigger. We have shown in KGF, Kantara, Charlie and so on. ಅದನ್ನು ನಾನು ಸ್ಟ್ಯಾಟಿಸ್ಟಿಕಲಿ ಪ್ರೂವ್ ಮಾಡ್ತೀನಿ. ಹೆಂಗೆ ಗೊತ್ತಾ ಸರ್? ಅದನ್ನು ಹೆಂಗೆ ಮಾಡಬೇಕು ಅಂದರೆ, ಇಲ್ಲಿ 300 crores is nothing but how much of value of investments that we have done. 300 crores ಅಂತ 300 ಫಿಲಮ್ ಅಂದರೆ ಒಬ್ಬೊಬ್ಬ 1 ಕೋಟಿ ಹಾಕಿರ್ತಾನೆ. ಅದೇ 4,000 ಕೋಟಿ ವಿಚ್ ಇಸ್ ಇನ್ ತಮಿಳ್ನಾಡು, ಹಿಂದಿ ಈಸ್ ಈಕ್ವಲೆಂಟ್ ಟು ಲೈಕ್ ಐ ವುಡ್ ಸೇ 100 films where every film minimum budget is 100 crores or 40 crores. 40 crores. So scale is bigger. Scale amount, the input itself, the production cost itself is bigger. Production cost ಜಾಸ್ತಿ ಇದ್ದಾಗ ನಿಮಗೆ ನೀವು ಹಂಗೆ ಸ್ಟಾಟಿಸ್ಟಿಕಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಆ್ಯಕ್ಚುಲಿ ನೋಡ್ಕೊಂಡ್ರೆ ವಿಲ್ ಬಿ ಅಟ್ ಪಾರ್ ಓನ್ಲಿ. 300 ಫಿಲಮ್ ಮಾಡಿ 1 ಕೋಟಿ ಹಾಕೋದು ಒಂದೇ, 55 ಕೋಟಿ 80 ಕೋಟಿ ಹಾಕಿ 100 ಪಿಕ್ಚರ್ ಮಾಡೋದು ಒಂದೇ, 800 ಕೋಟಿ ಎಲ್ಲ ಆಯ್ತಲ್ಲ ನಿಮಗೆ. ಕರೆಕ್ಟ್ ಅಲ್ವಾ? ಎಫರ್ಟ್ ಸೇಮಾ, ಬಟ್ ವ್ಯಾಲ್ಯೂ ಡಿಫ್ರೆಂಟ್ ಇರುತ್ತೆ. ಎಫರ್ಟ್ ಸೇಮೇ, ಎ ಫಿಲ್ಮ್ ಮೇಕರ್ಸ್ ಎಫರ್ಟ್ ಇಸ್ ಸೇಮ್. ಕರೆಕ್ಟ್. ಇದು ಮ್ಯಾಥಮೆಟಿಕಲಿ ಅಮೌಂಟ್ ಆರ್ಗ್ ರಿಪೋರ್ಟ್ ಅದು. ಇದು ಸ್ಟಾಟಿಸ್ಟಿಕಲಿ ವಿ ಹ್ಯಾವ್ ಟು ಪ್ರೂವ್ ದಿಸ್ ಡೇಟಾ. ದಟ್ ಇಸ್ ವೇರ್ 6 Sigma comes. ದಟ್ ಇಸ್ ವೇರ್ ವಿ ಇಂಪ್ಲಿಮೆಂಟೆಡ್ 6 Sigma ಇನ್ ಅವರ್ ಫಿಲ್ಮ್ಸ್. ಹಂಗೆ ಮಾಡಿನೇ 30 ದಿನದಲ್ಲಿ ಮುಗಿಸಿದ ಪಿಕ್ಚರ್ ನಾವು. ಓಕೆ. ಸೊ ವಾಟ್ ಇಫ್ ಮಾಡೋಣ ಇದು? ಡೆಫಿನೆಟ್ಲಿ ವಿಲ್ ಗಿವ್ ಇಟ್ ಅ ಟ್ರೈ. ನೋಡೋಣ ಏನಾಗುತ್ತೆ. ಸಂಸ್ಥೆಗಳಿಗೆ ಅಪ್ರೋಚ್ ಮಾಡೋಣ, ಪಿಚ್ ಮಾಡೋಣ. Yes. And let's see where it goes. 100%. On that note, thank you so much Naveen sir. ನೀವೊಂದು ಒಳ್ಳೆ ಡೇಟಾ ಜೊತೆ ಶುರು ಮಾಡಿ ಒಂದಷ್ಟು ಪಾಸಿಬಲ್ ಸೊಲ್ಯೂಷನ್ಸ್ಗಳನ್ನ ಟಚ್ ಮಾಡಿ, ಆ್ಯಂಡ್ ನಿಮ್ಮ ಒಂದು ಮಣಿರತ್ನಂ ಅವರ ಎಕ್ಸ್ಪೀರಿಯನ್ಸು ಒಂದಷ್ಟು ಸ್ನಿಪೆಟ್ಸ್ಗಳನ್ನ ಕೊಟ್ರಿ.
It was a good discussion. Yes, As a yes. friend, it was nice catching up with you after a long time. Yes, ಸೇಮ್ ಇಯರ್ ಸೇಮ್ ಇಯರ್. ಸಿಗ್ತಾ ಇರೋಣ. ಹೌದು ಹೌದು. ನಿಮ್ಮ ಮುಂದಿನ ಸಿನಿಮಾಕ್ಕೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಐ ಯು. ಹರ್ಡ್ ಯು ಆರ್ ಇನ್ ದ ಪ್ರೀ-ಪ್ರೊಡಕ್ಷನ್ ಫೇಸ್. Yes, yes. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಒಂದು ಡಿಸ್ಕ್ಲೇಮರ್ ಹೇಳ್ಬಿಡ್ತೀನಿ Please, ಬಿಫೋರ್ ಐ ಎಂಡ್. please. The data is based on whatever assumptions and I would not say assumptions, based on the actual data which is what we got so far. At the same time, ಒಬ್ಬರು ಇಬ್ಬರು ಜನ ಆರ್ಟಿಸ್ಟ್ಗಳು ಮಿಸ್ ಆಗಿದ್ರೆ ಸೊ ಅನ್ಯತಾ ಮಾರ್ಜಿನ್ ಆಫ್ ಎರರ್ 5% ಇದ್ದೇ ಇರುತ್ತೆ, ಪ್ಲಸ್ ಮೈನಸ್. ಹಂಗನ್ಬಿಟ್ಟು ಇಟ್ ಇಸ್ ನಾಟ್ ಎ ಹ್ಯೂಜ್ difference. 95% accurate ಇದೆ. ಎಸ್ ಎಸ್ ಅಲ್ಲ ಯಾರೋ ಬಂದು ಬೈತಾರೆ ಕಮೆಂಟ್ಸ್ ಅಲ್ಲಿ. 100%. But it's okay, but we are trying. Somebody has to start. ಒಂದು ಶುರು ಮಾಡೋಣ, ತೊಂದರೆ ಇಲ್ಲ, ಮಾಡೋಣ. ಒಂದು ಒಳ್ಳೆ ಕಾರ್ಯಕ್ಕೆ 108 ವಿಘ್ನಗಳು ಬರುತ್ತೆ. ಇಟ್ಸ್ ಓಕೆ, ವಿಲ್ ಫೇಸ್ ಇಟ್ and we'll go with them and support every person only in the agenda of saving Kannada industry. ಅದಕ್ಕೆ ನಾವು ನಮ್ಮ ಸಿನಿಮಾ ರಾವಣ ರಾಜ್ಯದಲ್ಲಿ ನವದಂಪತಿಗಳು ವಿ ಹ್ಯಾವ್ ದ ರಿಸೋರ್ಸಸ್ ರಿಲೀಸ್ ಮಾಡಕ್ಕೆ ಹಿಂಗಿದೆ ರಿಸೋರ್ಸಸ್. ಇವಾಗ ನಮ್ಮ ಬ್ಲಿಂಕ್ ರವಿ ಅವರೇನೆ ಎಷ್ಟೊಳ್ ಬನ್ನಿ ಸರ್ ರಿಲೀಸ್ ಮಾಡೋಣ, ಯಾಕೆ ತಲೆ ಕೆಡಿಸ್ಕೊಂತೀರಾ. ಸೂಪರ್. And you know, as I'm also a part of media personnel, so there are people to support, marketing ಮಾಡಿ ಸರ್ ಬನ್ನಿ. ಸೂಪರ್. ಇಷ್ಟೆಲ್ಲ ನಾವು ರಿಲೀಸ್ ಮಾಡ್ತಿಲ್ಲ. ಯಾಕೆ ಅಂದ್ರೆ ಕಂಟೆಂಟ್ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂತಲ್ಲ. ವಿ ಆರ್ ವೆರಿ ಮಚ್ ಕಾನ್ಫಿಡೆಂಟ್ ವಿತ್ ದರ್ ಕಾಂಟೆಂಟ್. ವಿ ಆರ್ ನಾಟ್ ಶ್ಯೂರ್ ಹೆಂಗ್ ಮೌಂಟ್ ಮಾಡೋದು ಸಿನಿಮಾನ. ಅದ್ರಲ್ಲಿ ಓದಾಡ್ತಿದ್ವಿ. ನಾನು ನಮ್ಮ ಕೋ-ಪ್ರೊಡ್ಯೂಸರ್ಸು, ನಮ್ಮ ವರುಣ್ ಗುರುರಾಜ್ ಇರ್ಬೋದು, ಶಂಕರ್ ಗುರು ಇರ್ಬೋದು, ಇಲ್ಲ ನಮ್ಮ ಡೈರೆಕ್ಟರ್ ರಂಗ ಇರ್ಬೋದು. ಡೈಲಿ ಇದೇ ನಮ್ದು ಗುದ್ದಾಟ. ವಿ ಆರ್ ಆಲ್ವೇಸ್ ಬ್ರೈನ್ ಸ್ಟಾರ್ಮಿಂಗ್ ಆನ್ ಹೌ ಟು ಗೋ ಅಬೌಟ್ ಇಟ್ and so on. Nice. Maybe we can implement some of the strategies that we discussed. Yes. ಅದು ಏನಾದ್ರು ವರ್ಕ್ ಆಗುತ್ತಾ ಅಂತಾನು 100%. ಖಂಡಿತ. ಥ್ಯಾಂಕ್ ಯು ಸೋ ಮಚ್. Cool. Thank you sir. Pleasure. Yes.